ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೋ ಲಸತು ಶ್ರೀಮದಾನಂದ ತೀರ್ಥೇಂದ್ರೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಬೃಹತಿ ಸಹಸ್ರ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಸುಮಾರು 1 ಗಂಟೆ ಮಾತಾಡ್ತೇನೆ. ಅನಿವಾರ್ಯ ಕೇಳಬೇಕು ನೀವು. ಆಮೇಲೆ ಒಂದು ಅರ್ಧ ಗಂಟೆ ಏನಾದರೂ ಚರ್ಚೆಗಳಿದ್ದರೆ, ಜಿಜ್ಞಾಸೆಗಳಿದ್ದರೆ ಪರಸ್ಪರ ಪ್ರಶ್ನೋತ್ತರ ರೂಪದಲ್ಲಿ ಚಿಂತನೆ ನಡೆಸುವುದಕ್ಕೆ ಕಾಲಾವಕಾಶ ಇರ್ತದೆ. ಬೃಹತಿ ಮತ್ತು ಸಹಸ್ರ 2 ಶಬ್ದವೂ ಕೂಡ ನಮಗೆ ಅಪರಿಚಿತ ಏನೂ ಅಲ್ಲ. ಸಹಸ್ರ ಅನ್ನೋದು ಅತ್ಯಂತ ಪರಿಚಿತ. ಇನ್ನು ಮತ್ತೆ ಹೆಚ್ಚು ಕಡಿಮೆ ಮಾಡಬೇಡಿ, ಹಾಗೇ ಇರಲಿ. ಸಹಸ್ರ ಅನ್ನೋದು ಅತ್ಯಂತ ಪರಿಚಿತ ಅಲ್ವಾ? ಸಹಸ್ರ ಅನ್ನೋ ಶಬ್ದಕ್ಕೆ 1000 ಅಂದರೆ 999 ಕೂಡಿಸು 1 ಅಂತ ಒಂದು ಅರ್ಥ. ಸಂಸ್ಕೃತದಲ್ಲಿ ಅಷ್ಟೇ ಅರ್ಥ ಅಲ್ಲ, ಸಹಸ್ರ ಅಂದರೆ ಅನಂತ ಅಂತ ಅರ್ಥ. ಈಗ ಸಹಸ್ರ ಶೀರ್ಷ ಅಂದರೆ 1000 ತಲೆಯುಳ್ಳವ ಅಂತ ಅರ್ಥ ಅಲ್ಲ. 1000 ತಲೆಯುಳ್ಳವ ಅಂತ ಅದಕ್ಕೆ ಅರ್ಥ ಮಾಡಿದರೆ ಮುಂದಕ್ಕೆ ಸಹಸ್ರಾಕ್ಷ ಅಂತಿದೆ, 1000 ಕಣ್ಣು ಅಂತ ಅರ್ಥ ಮಾಡಬೇಕು. ಆಗ ನಮ್ಮ ಪುಟ್ಟ ಮಕ್ಕಳು ಕೇಳ್ತಾರೆ, ಹಾಗಾದರೆ ಒಂದು ಮುಖದಲ್ಲಿ ಒಂದೇ ಕಣ್ಣು ಅಂತ ಕೇಳ್ತಾರೆ. 1000 ತಲೆಗೆ 2000 ಕಣ್ಣಿರಬೇಕು ಅಂತ ಅಷ್ಟು ಗೊತ್ತಿಲ್ಲ ಪುರುಷ ಸೂಕ್ತದವರಿಗೆ ಅಂತ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಸಹಸ್ರ ಅಂದರೆ ಸಹ ಸರಣಾತ್ ಸಹಸ್ರಂ, ಶ್ರೀಮನ್ ಮಧ್ವಾಚಾರ್ಯರು ಹೇಳಿದ ಅರ್ಥ. ಭಗವಂತನ ಸಹ ಅಂದರೆ ಜೊತೆ ಜೊತೆಗೆ, ಸರಣಾತ್ ಅವನು ಹೇಗೆ ಅನಂತನೋ ಅವನ ಜೊತೆಗೆ ಅನಂತವಾಗಿಯೇ ನಡೆಯುವುದರಿಂದ ಅದಕ್ಕೆ ಸಹಸ್ರ ಅಂತ ಹೆಸರು. ಇಂದ ಸಹಸ್ರಂ ಅಂದರೆ ಭಗವಂತ ಹೇಗೆ, ಭಗವಂತ ಸಹಸ್ರ ಅಂದರೆ ಅನಂತ. ಭಗವಂತನಿಗೆ ತಲೆಗಳು ಸಹಸ್ರ ಅಂದರೆ ಭಗವಂತನ ತಲೆಗಳೂ ಅನಂತ, ಬಾಹುಗಳು ಅನಂತ. ಅದರಿಂದ ನಮೋಸ್ತನಂತಾಯ ಸಹಸ್ರ ಮೂರ್ತಯೇ, 1000ವೇ ಮೂರ್ತಿಯ ಅನಂತನಿಗೆ ಅನಂತ ಅಂತ ಹೇಳ್ತೇವೆ, 1000 ಮೂರ್ತಿ ಅಂತ ಹೇಳ್ತೇವೆ. ನಮೋಸ್ತು ಅನಂತಾಯ ಸಹಸ್ರ ಮೂರ್ತಯೇ ಅಂದರೆ ಅನಂತ ಮೂರ್ತಿಯುಳ್ಳವ. ಬೃಹತಿ ಸಹಸ್ರ ಅನ್ನುವಲ್ಲಿ ಮೊದಲನೇ ಅರ್ಥ 1000 ಬೃಹತಿ ಛಂದಸ್ಸಿನ ಮಂತ್ರಗಳು ಅಂತ. ನಾವು ನಮ್ಮ ಲೆಕ್ಕ 999 ಕೂಡಿಸು 1 ಅಂತ ಏನು 1000 ನಾವು ಹೇಳ್ತಾ ಇದ್ದೇವೆ, 100 × 10 ಅಂತ ಹೇಳಿದರೆ 1000. ಆ 1000 ಅನ್ನೋದು ಸಹಸ್ರ ಶಬ್ದದ ಅರ್ಥ. ಅದನ್ನು ಇಟ್ಟುಕೊಂಡು ಬೃಹತಿ ಸಹಸ್ರ ಅನ್ನೋ ವ್ಯವಸ್ಥೆ ಇದೆ. 1000 ಮಂತ್ರಗಳು ಈ ಒಂದು ವೈದಿಕ ಪರಂಪರೆಯಲ್ಲಿ ಇರುವಂಥದ್ದು. ಆದ್ದರಿಂದ ಅದಕ್ಕೆ ಸಹಸ್ರ ಅಂತ ಕರೆದಿದೆ. ಬೃಹತಿ ಅಂದರೆ ಅದೊಂದು ಛಂದಸ್ಸು. ಛಂದಸ್ಸು ಅಂದ್ರೇನು? ಅಕ್ಷರಗಳ ಲೆಕ್ಕಾಚಾರದಲ್ಲಿ ವೇದವನ್ನು ಉಚ್ಚರಿಸುವುದಕ್ಕೆ ಒಂದು ಲಯ ಅಥವಾ ರಾಗವನ್ನು ತೆಗೆದುಕೊಳ್ಳುವ ವಿಧಾನ ಅಕ್ಷರದ ಲೆಕ್ಕಾಚಾರದಲ್ಲಿ. ಈಗ ನಾವು ಕನ್ನಡದಲ್ಲಿ ಛಂದಸ್ಸು ಅಂತ ಹೇಳೋದಿಲ್ವಾ? ಭಾಮಿನಿ ಷಡ್ಪದಿ ಅದೊಂದು ಛಂದಸ್ಸು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೀಳುವೆ, ಇದೇನು? ಇದೊಂದು ಛಂದಸ್ಸು. ಛಂದಸ್ಸು ಇಲ್ಲದೆ ಹೋದರೆ ಹಾಗೆ ರಾಗದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಅದರಲ್ಲಿ ಲೆಕ್ಕಾಚಾರ ಇರ್ತದೆ. 3 4 3 4 3 3 4 3 4 3 4 3 4 3 4 3 4 1 ಅಂದರೆ ಒಟ್ಟು 108 ಮಾತ್ರೆಗಳು ಬಂದರೆ ಅದು ಕನ್ನಡದಲ್ಲಿ ಭಾಮಿನಿ ಛಂದಸ್ಸು ಅಂತ ಕರೆಸಿಕೊಳ್ತದೆ. ಹಾಗೆ ವಾರ್ಧಕ ಅಂತ ಛಂದಸ್ಸಿದೆ. ಕಂದ, ಕರ, ಕುಸುಮ, ಭೋಗ ಇವೆಲ್ಲವೂ ಕನ್ನಡದ ಷಡ್ಪದಿ ಛಂದಸ್ಸುಗಳು ಅಥವಾ ಚೌಪದಿಗಳಿದ್ದಾವೆ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳ್ಳಿರುವ ಕಾಳಿಂಗನೆಂಬ ಗೊಲ್ಲನ ಪರ್ಯನ ನಿಂತು ಬೇಳುವೆನು. ಇದೊಂದು ಚೌಪದಿ, 4 ಪಾದಗಳುಳ್ಳಂತಹ ಛಂದಸ್ಸು. ಸಂಸ್ಕೃತದಲ್ಲಿ 2 ರೀತಿಯ ಛಂದಸ್ಸಿದೆ.
ಒಂದು 4 ಪಾದದ ಛಂದಸ್ಸು, ಮತ್ತೊಂದು 3 ಪಾದದ ಛಂದಸ್ಸು. 3 ಪಾದದ ಛಂದಸ್ಸನ್ನು ಗಾಯತ್ರಿ ಛಂದಸ್ಸು ಅಂತ ಕರೀತೇವೆ. 4 ಪಾದದ ಛಂದಸ್ಸುಗಳನ್ನು ಉಷ್ಣಿಕ್, ಅನುಷ್ಠುಪ್, ಬೃಹತಿ, ನಮ್ಮ ಕಥಾನಾಯಕ ಬಂತಲ್ಲಿ, ಕಥಾನಾಯಿಕೆ ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ, ಒಟ್ಟು 7 ಛಂದಸ್ಸುಗಳು, ಸಪ್ತ ಛಂದಸ್ಸು ಅಂತ ಇದನ್ನು ಕರೀತಾರೆ. ಛಂದಸ್ಸಿನ ಲೆಕ್ಕಾಚಾರ ಹೇಗೆ ಅಂದರೆ ಅಕ್ಷರಗಳ ಲೆಕ್ಕ. 24 ಅಕ್ಷರ ಇತ್ತು ಅಂತಾದರೆ ಅದಕ್ಕೆ ಗಾಯತ್ರಿ ಅಂತ ಹೆಸರು. ಚತುರ್ವಿಂಶತ್ಯಕ್ಷರ ತ್ರಿಪದ ಷಟ್ಪಕ್ಷಿ ಪಂಚಶೀಶೋಪನಯನೇ ವಿನಿಯೋಗ ಅಂದರೆ ಏನು? 24 ಅಕ್ಷರ ಇದ್ದರೆ ಅದು ಗಾಯತ್ರಿ ಛಂದಸ್ಸು. ಅಂದರೆ ಒಂದು ಪಾದ ಅಂತ ಲೆಕ್ಕ ಹಾಕೋದಾದರೆ ನೀವು 4 ಪಾದ ಅಂತ ಲೆಕ್ಕ ಹಾಕಿ ಗಾಯತ್ರಿಗೆ. ವಸ್ತುತಃ ಗಾಯತ್ರಿ 8 ಅಕ್ಷರದ 3 ಪಾದ ಇರುವುದು. 6 ಅಕ್ಷರದ 4 ಪಾದ ಅಂತ ಹೇಳಿದರೂ ಗಾಯತ್ರಿ ಛಂದಸ್ಸು ಆಗ್ತದೆ. 6 4 24. ಆದ್ದರಿಂದ 24 ಅಕ್ಷರ ಅಂತ ಹೇಳಿದರೆ ಒಂದು ಪಾದದಲ್ಲಿ 6 ಅಕ್ಷರ. ಅದೇ ಒಂದು ಪಾದದಲ್ಲಿ 7 ಅಕ್ಷರ ಬಂದರೆ ಎಷ್ಟು ಅಕ್ಷರ ಆಗ್ತದೆ? 28 ಅಕ್ಷರ ಆಗ್ತದಲ್ವ ಮಂತ್ರದಲ್ಲಿ. ಯಾಕಂದರೆ ಒಂದು ಮಂತ್ರ ಅಥವಾ ಒಂದು ಶ್ಲೋಕ 4 ಪಾದ ಅಂತ ಲೆಕ್ಕ. 4 ಪಾದ ಆದರೆ 1 ಆಗೋದು. ಅದಕ್ಕೋಸ್ಕರ ನಮ್ಮಲ್ಲಿ ಮದುವೆ ಆಗದೇ ಇದ್ದವರಿಗೆ ಅರ್ಧ ಅಂತ ಹೆಸರು. ಅರ್ಧಾಂಗಿ ಆಗುವುದಿಲ್ಲ, ಅರ್ಧವೇ. ಮದುವೆ ಆದ ಮೇಲೆ ಪೂರ್ಣ ಅಂತ ಹೆಸರು. ಯಾಕೆ ಹಾಗೆ? ವಿವಾಹ ಸಂಸ್ಕಾರವನ್ನು ಶಾಸ್ತ್ರದಲ್ಲಿ ಊನಾಂಗ ಪೂರಣ ಸಂಸ್ಕಾರ ಅಂತ ಕರೀತಾರೆ. ಸಮಾವರ್ತನದ ತನಕ 15 ಸಂಸ್ಕಾರಗಳಾಗಿ ವಿವಾಹ ಯಾಕೆ ಅಂದರೆ ಊನಾಂಗ ಪೂರಣ. ಇಲ್ಲಿಯ ತನಕ ಅರ್ಧಾಂಗ ಆಗಿದ್ದ ಅಥವಾ ಪೂರ್ಣಾಂಗ ಆಗುವುದಕ್ಕೋಸ್ಕರ ವಿವಾಹ ಸಂಸ್ಕಾರ. ಅಂದರೆ ವಿವಾಹ ಆಗುವುದಕ್ಕಿಂತ ಮುಂಚೆ ಅವನಿಗೆ ದ್ವಿಪಾತ್ ಅಂತ ಹೆಸರು, ದ್ವಿಪದ, 2 ಕಾಲಿನವ ಅಂತ ಹೆಸರು. ಮದುವೆ ಆದಮೇಲೆ ಚತುಷ್ಪಾತ್ ಅಂತ ಹೆಸರು. 4 ಕಾಲಿನ ಹಸು ಅಂತ ಅರ್ಥ ಅಲ್ಲ, ಚತುಷ್ಪಾತ್ ಅಂದರೆ ಒಂದು ಪಾದ ಅಂದರೆ ಎಷ್ಟು? ಸಂಸ್ಕೃತದಲ್ಲಿ ಪಾದ, ಕನ್ನಡದಲ್ಲಿ ಕಾಲು. ಈ ಕಾಲಿಗೂ ಪಾದ ಅಂತ ಹೆಸರು. ಆದರೆ ಕಾಲು ಅಂದರೆ 4ನೇ ಒಂದು, ಅದಕ್ಕೂ ಕಾಲು ಅಂತಲೇ ಅಲ್ವಾ ಕರೆಯೋದು. ಪಾದ ಅಂದರೆ 4ನೇ ಒಂದು. ದ್ವಿಪಾದ ಅಂದರೆ ಎಷ್ಟಾಗುತ್ತೆ? ಆಗ 2ನೇ ಒಂದು ಆಗ್ತದೆ. ಚತುಷ್ಪಾತ್ ಅಂದರೆ ಎಷ್ಟಾಗ್ತದೆ? 1 ಆಗ್ತದೆ. ಹಾಗಾದರೆ 4 ಪಾದ ಸೇರಿದರೆ ಯಾವತ್ತೂ 1 ಆಗುತ್ತೆ. ಮನುಷ್ಯ ಪೂರ್ಣ ಆಗಬೇಕಾದ್ರೆ ವಿವಾಹ ಆಗಬೇಕು. ಶನ್ನೋ ಭವದ್ವಿಪದೇ ಶಂಚತುಷ್ಪದೇ ಅಂತ ವೇದದಲ್ಲಿ 2 ಕಾಲಿನವರಿಗೆ ಅಂದರೆ ಬ್ರಹ್ಮಚಾರಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ಶನ್ನೋ ಭವ, ನೀನು ಮಂಗಳವನ್ನು ಉಂಟು ಮಾಡು. ಚತುಷ್ಪಾತ್ ಅಂದರೆ ಗೃಹಸ್ಥರಿಗೆ ಮತ್ತು ವಾನಪ್ರಸ್ಥರಿಗೆ ಅವರಿಗೂ ಶನ್ನೋ ಭವ, ಶಂ ಮಾಡು, ಅವರಿಗೆ ಮಂಗಳವನ್ನು ಉಂಟು ಮಾಡು ಅಂತ ಹೀಗೆ ಪ್ರಾರ್ಥನೆ ಮಾಡುವಂಥದ್ದಿದೆ. ಹಾಗಾಗಿ ಪಾದ ಅಂತ ಹೇಳಿದರೆ ಕಾಲು. ಅದರಲ್ಲಿ 6 ಅಕ್ಷರ ಇದ್ದರೆ ಪೂರ್ಣ ಆಗುವಾಗ 6 4 24 ಅಕ್ಷರ ಆಗ್ತದೆ. ಅದಕ್ಕೆ ಗಾಯತ್ರಿ ಛಂದಸ್ಸು ಅಂತ ಹೆಸರು. ಅದೇ ಪಾದದಲ್ಲಿ 7 ಅಕ್ಷರ ಇದ್ದರೆ ಪೂರ್ಣವಾದಾಗ 28 ಅಕ್ಷರ ಆಗ್ತದೆ. ಅದಕ್ಕೆ ಉಷ್ಣಿಕ್ ಛಂದಸ್ಸು ಅಂತ ಹೆಸರು. ಕೊನೆಗೆ ಕ್ವಿಜ್ ಉಂಟು, ಪ್ರಶ್ನೆ ಕೇಳ್ತೇವೆ ನಾವು. ಉಷ್ಣಿಕ್ ಛಂದಸ್ಸಲ್ಲಿ ಎಷ್ಟು ಅಕ್ಷರ? ಆಗ 28 ಅಂತ ಹೇಳಬೇಕಾಗ್ತದೆ. ಗಾಯತ್ರಿ ಉಷ್ಣಿಕ್ ಆದಮೇಲೆ ಅನುಷ್ಠುಪ್, ಬಹಳ ಪ್ರಸಿದ್ಧವಾದ ಛಂದಸ್ಸಲ್ವಾ. ವಿಶ್ವಂ ವಿಷ್ಣುರು ಷಟ್ಕಾರೋ ಅಥವಾ ಶುಕ್ಲಾಂಬರಧರಂ ವಿಷ್ಣು, ಇವೆಲ್ಲವೂ ಅನುಷ್ಠುಪ್ ಛಂದಸ್ಸಿನಲ್ಲಿರು. ಅನುಷ್ಠುಪ್ ಛಂದಸ್ಸು ಅಂತ ಹೇಳಿದರೆ 8 ಅಕ್ಷರದ 4 ಪಾದ ಅಂದರೆ 32 ಅಕ್ಷರಗಳಿದ್ದರೆ ಒಂದು ಅನುಷ್ಠುಪ್ ಛಂದಸ್ಸು. ಅನುಷ್ಠುಪ್ ಆದಮೇಲೆ ಬೃಹತಿ. ಈಗ ನಮ್ಗೆ ಗೊತ್ತಾಗ್ತದೆ ಬೃಹತಿಯಲ್ಲಿ ಎಷ್ಟು ಅಕ್ಷರ ಉಂಟು? 9 ಅಕ್ಷರದ 4 ಪಾದ ಅಂದರೆ 36 ಅಕ್ಷರ ಇದ್ದರೆ ಬೃಹತಿ. ಬೃಹತಿ ಸಹಸ್ರ ಅಂದರೆ ಈಗ ಅರ್ಥ ಆಯಿತು. ಬೃಹತಿ ಅಂದರೆ 36 ಅಕ್ಷರದ ಒಂದು ಮಂತ್ರ. ಅಂತಹ 1000 ಮಂತ್ರಗಳ ಒಂದು ಗ್ರಂಥಕ್ಕೆ ಬೃಹತಿ ಸಹಸ್ರ ಅಂತ ಹೆಸರು. ಇನ್ನು ಈಗ 4 ಆಯ್ತು ಅಷ್ಟೇ, ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್, ಬೃಹತಿ. ಬೃಹತಿ ಮಧ್ಯದಲ್ಲಿ ಬರೋದು. ಇದಾದ ಮೇಲೆ ಆ ಕಡೆ ಮತ್ತೆ 2 3 ಬರಬೇಕಲ್ವಾ. 4ನೇದ್ದು ಬೃಹತಿ ಆದಮೇಲೆ, ಬೃಹತಿ ಆದಮೇಲೆ ಪಂಕ್ತಿ, ಪಂಕ್ತಿ ಆದಮೇಲೆ ತ್ರಿಷ್ಟುಪ್, ತ್ರಿಷ್ಟುಪ್ ಆದಮೇಲೆ ಜಗತಿ ಅಂತ ಹೀಗೆ ಛಂದಸ್ಸು. ಪಂಕ್ತಿ 40 ಅಕ್ಷರ, ತ್ರಿಷ್ಟುಪ್ 44 ಅಕ್ಷರ, ಜಗತಿ 48 ಅಕ್ಷರ. ಹೀಗೆ 24 ಅಕ್ಷರದಿಂದ 48 ಅಕ್ಷರದ ತನಕ 7 ಛಂದಸ್ಸುಗಳ ವ್ಯವಸ್ಥೆ ಇದೆ. ಸಪ್ತ ಛಂದಾಂಸಿ ಅಂತ ಇದನ್ನು ಕರೀತಾರೆ. ಈ ಸಪ್ತ 7 ಅನ್ನೋದು 7 ಸ್ವರಗಳಿಗೆ ಪ್ರತೀಕವಾಗಿರುವ ಛಂದಸ್ಸುಗಳು. ನಿಷಾದ, ಋಷಭ, ಗಾಂಧಾರ. ನೀವು ಸರಿಗಮ ಪಧನಿಷ ಅಂತ ಹೇಳ್ತೀರಲ್ಲ, ಅದೇ ಅದು ನಿಜವಾಗಿ ಸರಿಗಮ ಪಧನಿಷ ಇಲ್ಲ, ಸರಿಗಮ ಪಧನಿ ಅಷ್ಟೇ. ಸಪ್ತ ಸ್ವರಗಳು ಅಂದರೆ ಸ ಅಂದ್ರೇನು? ಷಡ್ಜ. ರಿ ಅಂದ್ರೇನು? ಋಷಭ. ಗ ಅಂದರೆ ಗಾಂಧಾರ. ಮ ಅಂದರೆ ಮಧ್ಯಮ. ಪ ಅಂದರೆ ಪಂಚಮ.
ಪಂಚಮದ ಇಂಚರದಿ ಕೂಗಿದೆ ಕೋಗಿಲೆ ಅಂತ ಹೇಳುವುದಿಲ್ಲ, ಅದು ಪಂಚಮ ಅನ್ನೋದು ಒಂದು ಸ್ವರ. ಪ. ಧ ಅಂದರೆ ದೈವತ. ಆಮೇಲೆ ನಿ ಅಂದರೆ ನಿಷಾದ. ಹೀಗೆ ಸರಿಗಮ ಪಧನಿ ನಿಷಾದ ಋಷಭಗಾಂಧಾರ ಷಡ್ಜ ಮಧ್ಯಮ ದೈವತಾ. ಈ ಏನು ಸಪ್ತ ಸ್ವರಗಳಿದ್ದಾವೆ ವೀಣೆಯಲ್ಲಿ, 7 ತಂತಿಗಳು, ಅದು ಸಪ್ತಸ್ವರ ಪ್ರತಿನಿಧಿಯಾಗಿ ಸರಸ್ವತಿ, ಗಾನ ಸರಸ್ವತಿಯಿಂದ ಆವಿರ್ಭೂತವಾದದ್ದು. ಆ ಸಪ್ತಸ್ವರಗಳಿಗೆ ಪ್ರತಿನಿಧಿಯಾಗಿಯೇ ಇರತಕ್ಕಂತಹ ವೇದದ ಸಪ್ತ ಛಂದಸ್ಸುಗಳು. ಆಮೇಲೆ ಮತ್ತೆ ಅತಿಜಗತಿ, ಶಕ್ವರಿ, ಅತಿಶಕ್ವರಿ, ಅಷ್ಟಿ, ಅತ್ಯಷ್ಟಿ, ಧೃತಿ, ಅತಿಧೃತಿ ಅಂತ ಮತ್ತೆ 7 ಛಂದಸ್ಸುಗಳು, ಅತಿ ಛಂದಸ್ಸುಗಳು. ಆಮೇಲೆ ಕೃತಿ, ಪ್ರಕೃತಿ, ಸಂಕೃತಿ, ವಿಕೃತಿ ಅಂತೇಳಿ ಮತ್ತೆ ಕೃತಿ ಛಂದಸ್ಸುಗಳು ಮತ್ತೆ 7. ಒಟ್ಟು 24 ಅಕ್ಷರದಿಂದ 108 ಅಕ್ಷರದ ತನಕ ಛಂದಸ್ಸುಗಳ ವ್ಯವಸ್ಥೆ ಇದೆ. ಅದರಲ್ಲಿ ಮೂಲ ಛಂದಸ್ಸುಗಳು ಒಟ್ಟು 7 ಛಂದಸ್ಸುಗಳು. ಉಪಸಂಹಾರಕ್ಕೆ ಬರ್ತೇನೆ. ಆ 7 ಛಂದಸ್ಸು, ಆ 7 ಛಂದಸ್ಸುಗಳಲ್ಲಿ ಮಧ್ಯದಲ್ಲಿರುವ ಛಂದಸ್ಸು ಬೃಹತಿ ಛಂದಸ್ಸು. ಆ ಬೃಹತಿ ಛಂದಸ್ಸಿನಲ್ಲಿ 36 ಅಕ್ಷರ ಇರ್ತದೆ. ಆ 36 ಅಕ್ಷರದ ಬೃಹತಿಗಳು ಒಟ್ಟು 1000 ಸೇರಿಕೊಂಡಾಗ ಅದಕ್ಕೆ ಬೃಹತಿ ಸಹಸ್ರ ಅಂತ ಹೆಸರು. ಈಗ ಬೃಹತಿ ಛಂದಸ್ಸಿನಲ್ಲಿ 36 ಅಕ್ಷರ ಅಂತ ಹೇಳಿದ್ವಲ್ವಾ, ಆದರೆ 36 ಅಕ್ಷರ ಇರುವುದಲ್ಲ, 72 ಅಕ್ಷರ ಇದೆ. ಹೇಳುವುದು 36 ಅಕ್ಷರ ಅಂತ. ಈಗ ನಾರಾಯಣ ಅಷ್ಟಾಕ್ಷರ ಮಂತ್ರ ಅಥವಾ ಶ್ರೀಕೃಷ್ಣ ಮಂತ್ರ ಎಲ್ರಿಗೂ ಗೊತ್ತಿರುವಂಥದ್ದು. ಕೃಷ್ಣ ಷಡಕ್ಷರ ಮಂತ್ರ ಅಂತ ಹೇಳ್ತೇವೆ. ಶ್ರೀಕೃಷ್ಣಾಯ ನಮಃ ಇಷ್ಟೇ. ಶ್ರೀ ಹ್ರೀಂ ಕೃಷ್ಣಾಯ, ಕ್ಲೀಂ ಕೃಷ್ಣ, ಏನು ಬೇಕಾದ್ರೆ. ಶ್ರೀಕೃಷ್ಣಾಯ ನಮಃ ಎಷ್ಟು ಅಕ್ಷರ? 6 ಅಲ್ಲ, 12 ಅಕ್ಷರ. ಲೆಕ್ಕ ಪ್ರಕಾರ ಇನ್ನೂ ಜಾಸ್ತಿ. ನಾವು ಷಡಕ್ಷರ ಅಂತ ಹೇಳಿದರೂ ಕೂಡ ಅದರಲ್ಲಿ ಸ್ವರಾಕ್ಷರಗಳು 6, ವ್ಯಂಜನಾಕ್ಷರ ಮತ್ತೆ 6, 7, 8 ಇರ್ತದೆ ಅಲ್ವ. ಈಗ ಶ್ರೀ ಅಂದರೆ 1 ಅಕ್ಷರವಾ? ಶ್, ಋ, ಈ. ಶ್ರೀ ಅನ್ನುವಲ್ಲಿ 3 ಅಕ್ಷರ ಬರ್ತದೆ. ಕೃ ಅಂದರೆ 1 ಅಕ್ಷರ ಅಲ್ಲ, ಕ್ ಮತ್ತು ಋ ಅಂತೇಳಿ 2 ಅಕ್ಷರ ಆಗ್ತದೆ. ಶ್ನ ಅಂದಾಗ ಅಲ್ಲಿ ಶ್, ನ, ಆ, ಶ್ನ ಅಂತ ಹೇಳಬೇಕಾದ್ರೆ 3 ಅಕ್ಷರ ಆಗ್ತದೆ. ನಾವು ಅದರಲ್ಲಿ ಸಂಯುಕ್ತಾಕ್ಷರಗಳನ್ನು 1 ಅಂತ ಪರಿಗಣಿಸಿ, ಸ್ವರಾಕ್ಷರಗಳನ್ನು 1 ಅಂತ ಪರಿಗಣಿಸಿದರೆ ಅಷ್ಟಾಕ್ಷರ ಮಂತ್ರ ಅಂತ ಹೇಳಿದರೆ ಅಷ್ಟಾಕ್ಷರ ಅಲ್ಲ, ಅದು 16 ಅಕ್ಷರ ಇರ್ತದೆ ಅಷ್ಟಾಕ್ಷರ. ಹಾಗೆಯೇ ಬೃಹತಿ ಛಂದಸ್ಸು 36 ಅಕ್ಷರ ಅಂತ ಹೇಳಿದರೆ ಅದರಲ್ಲಿ ವಸ್ತುತಃ ಇರುವ ಅಕ್ಷರ ಎಷ್ಟು? 72 ಅಕ್ಷರ. 36 ಸ್ವರಾಕ್ಷರ, 36 ವ್ಯಂಜನಾಕ್ಷರ. ಈಗ ಪ್ರಧಾನ ವಿಷಯಕ್ಕೆ ಬಂದ್ವೆ ನಾವು. ಸ್ವರ ಅಂದ್ರೆ ಏನು, ವ್ಯಂಜನ ಅಂದ್ರೆ ಏನು? ಸ್ವಲ್ಪ ಈಗ ಎಲಿಮೆಂಟರಿ ಕ್ಲಾಸ್ ನಮಗೆ ಸ್ವರ ಅಂದ್ರೆ ಏನು, ವ್ಯಂಜನ ಅಂದ್ರೆ ಏನು ಅಂತ ಪ್ರಶ್ನೆ. ನಾವು ಕೂಡಲೇ ಹೇಳ್ತೇವೆ ಆದಿಂದ ಹಿಡಿದು ಅಹ ಅನ್ನುವಲ್ಲಿ ತನಕ ಸ್ವರಾಕ್ಷರ. ಆಮೇಲೆ ಕಚಟ ತಪ ಅಥವಾ ಕುಚುಟು ತುಪು, ಈ ಕ ಚಾಟ ತಪ ಅಂತ ಹೇಳ್ತಕ್ಕಂತಹ 5 ವರ್ಗೀಯ ವ್ಯಂಜನ. ಆಮೇಲೆ ಯಾರ ಲಾಭ ಶಾಶ ಸಹಳ ಅಂತ ಹೇಳ್ತಕ್ಕಂಥ 9 ಅವರ್ಗೀಯ ವ್ಯಂಜನ. ಈ ವ್ಯಂಜನ ಮತ್ತು ಇಷ್ಟು ನಿಜವಾಗಿ ಸಂಸ್ಕೃತದಲ್ಲಿ ಏನು ಅರ್ಥ ಅಂತ ಕೇಳಿದ್ದು ನಾನು. ಸ್ವರ ಅಂದರೆ ಏನು? ಸ್ವರ ಅಂದರೆ ಸ್ವಯಂ ರಮತೆ ಇತಿ ಸ್ವರ, ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದು ಸ್ವರ. ವ್ಯಂಜನ ಅಂದರೆ ಹಚ್ಚಿಕೊಳ್ಳುವುದಕ್ಕಿರುವುದು ವ್ಯಂಜನ. ಈಗ ಹೋಳಿಗೆ, ಲಡ್ಡು ಇದೆಲ್ಲ ಸ್ವರವ ವ್ಯಂಜನವ? ಅದೆಲ್ಲ ಸ್ವರ, ಸ್ವತಂತ್ರವಾಗಿ. ಅದಕ್ಕೇನು ಹಚ್ಚಿ, ಹೋಳಿಗೆಗೆ ಕೆಲವರಿಗೆ ಹಾಲು ಬೇಕಾಗ್ತದೆ, ನಿಜವಾಗಿ ಅದು ಸ್ವರ. ಸ್ವರ ಅಂದರೆ ಸ್ವತಂತ್ರವಾಗಿ ಭಕ್ಷ್ಯ ಯಾವುದಿದೆ ಅದು ಸ್ವರ. ವ್ಯಂಜನ ಅಂದರೆ ಪಲ್ಯ, ಚಟ್ನಿ, ಅದೆಲ್ಲವೂ ಕೂಡ ವ್ಯಂಜನಗಳು. ಕಿಂಚಿತ್ ವ್ಯಂಜನ ಪರಿವೇಶ ಓಹೋ ವ್ಯಂಜನ ಹಾಕಪ್ಪ, ವ್ಯಂಜನ ಹಾಕು ಅಂದರೆ ಹಚ್ಚಿಕೊಳ್ಳುವುದಕ್ಕೆ ಏನಿರ್ತದೆ, ಉಪ್ಪಿನಕಾಯಿ, ಅದೆಲ್ಲ ವ್ಯಂಜನ ಆಗ್ತದೆ. ಅದೇ ಸ್ವತಂತ್ರ ಅಲ್ಲ, ಅದು ಸ್ವರ ಅಲ್ಲ, ಸ್ವಯಂ ರಮತೆ ಅಲ್ಲ, ಸ್ವತಃ ಅದಕ್ಕೆ ರಮಣ ಇಲ್ಲ, ಅದು ವ್ಯಂಜನ ಅಂತ. ಹಾಗೆ ಈ ಅಕ್ಷರಗಳಲ್ಲಿ ಸ್ವರ ಅಂದರೆ ಅ, ಇ, ಉ, ಋ, ಇದು ಸ್ವರ, ಸ್ವತಂತ್ರವಾಗಿ ಅದನ್ನು ಹೇಳ್ಬೋದು. ಹಾಗೆ ನೀವು ಕಾಕ ಗಾ ಗಾಗ ಉಂಟಲ್ವ, ಅದನ್ನು ಸ್ವರ ಇಲ್ಲದೆ ಹೇಳಿ ನೋಡುವ. ಕ್ ಅಂತ ಹೇಳ್ತೀರಾ? ಕ್ ಅಂತ ಹೇಳಿದರೆ ಅಲ್ಲಿ ಉ ಅಂತ ಸ್ವರ ಸೇರಿಸಿ ನೀವು ಹೇಳಿದ್ರಿ. ಕ್ ಕ್ ಅಂತ. ಈಗ ಅಕ್ಕ, ಅಕ್ಕ ಅನ್ನುವಲ್ಲಿ ಮೊದಲನೇ ಒಂದು ಕ್ ಉಂಟಲ್ಲ, ಆ ಮೊದಲನೇ ಕಕಾರ ಅದನ್ನು ಉಚ್ಚರಿಸಿ ಅ ಆಗಲ್ಲ. ನೀವು ಸುಮ್ಮನೆ ಹೇಳ್ಬೋದು, ನಾನು ಹೇಳ್ತೇನೆ ಅಂತಾರೆ ಕು ಚುಟುದು ಕು ಹೇಳ್ತೇನೆ ಅಂತ, ಅದು ನೀವು ಸ್ವರ ಸೇರಿಸಿ ಹೇಳಿದ್ದು. ಆ ಅನ್ನೋದನ್ನು ಆ ಅಂತ ಸ್ವರವನ್ನು 2 ರೀತಿ ಹೇಳ್ತೇವೆ. ಸ್ವರವಿಲ್ಲದೆ ನಾವು ಸ್ವರವನ್ನು, ಒಂದು ವ್ಯಂಜನವನ್ನು ಉಚ್ಚರಿಸುವುದಕ್ಕೆ ಬರುವುದಿಲ್ಲ. ಆದ್ದರಿಂದ ವ್ಯಂಜನ ಅನ್ನೋದು ಅದು ಇನ್ನೊಂದರ ಜೊತೆ ಸೇರಿಯೇ ಉಚ್ಚರಿಸಲ್ಪಡುವಂಥದ್ದು. ಆ ಕಾರಣದಿಂದ ಅದನ್ನು ವ್ಯಂಜನ ಅಂತ ಕರೆದದ್ದು. ಅದು ಇನ್ನೊಂದಕ್ಕೆ ಹಚ್ಚಿಕೊಳ್ಳುವುದಕ್ಕಿರುವುದು, ಸ್ವತಂತ್ರವಾಗಿರುವಂಥದ್ದಲ್ಲ ಅಂತ. ಈ ಸ್ವರ ಮತ್ತು ವ್ಯಂಜನ
ಸ್ವರ ವ್ಯಂಜನ ಅಂತ ಕರೆಸಿಕೊಳ್ಳುವುದಕ್ಕೆ ಇನ್ನೊಂದು ಕಾರಣವನ್ನು ಶ್ರೀಮನ್ ಮಧ್ವಾಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ. ಯಾಕೆ ಅದು ಸ್ವರ ವ್ಯಂಜನ? ಭಗವಂತ ಪುರುಷ ರೂಪದಿಂದ ಯಾವ ವರ್ಣದಿಂದ ಪ್ರತಿಪಾದ್ಯನೋ ಅದು ಸ್ವರ, ಯಾವ ವರ್ಣದಿಂದ ಸ್ತ್ರೀ ರೂಪದಲ್ಲಿ ಪ್ರತಿಪಾದ್ಯನೋ ಅದು ವ್ಯಂಜನ. ನೀವು ಕ ಅನ್ನಲ್ಲಿ ಬಿಟ್ಟು ಹೇಳಿ ಅದೊಂದು ಕ ಅಂತ ವ್ಯಂಜನ ಉಚ್ಚರಿಸಲಿಕ್ಕೆ ಬರುವುದಿಲ್ಲ, ಅದೊಂದು ವ್ಯಂಜನ. ಆ ವ್ಯಂಜನದಿಂದಲೂ ಭಗವಂತ ಪ್ರತಿಪಾದ್ಯ. ತದಿದಾ ಸಭುವನೇಶು ಜ್ಯೇಷ್ಠಂ ಪುನದಂಬವೋದತೀನ ಯಥೋ ಜಜ್ಞ ಉಗ್ರಸ್ತೇಷಂ ದ್ರಮ್ನೋ ಪುನದಂಬೋ ಯುವತೀನೋ. ಇದು ಬೃಹತಿ ಸಹಸ್ರದ ಮೊದಲ ಮಂತ್ರ. ಈ ಮಂತ್ರದಲ್ಲಿ ತದಿದಾ ಸಭುವನೇಶು ಜ್ಯೇಷ್ಠಂ ಅಂತ ಬಂತು. ಜ್ಯೇಷ್ಠ ಅನ್ನಲ್ಲಿ ಜು ಯು ಎ ಜ್ಯೇಷ್ಠ ಅಂತ ಬಂತಲ್ವ, ಅಲ್ಲಿ ಜ ಯು ಅಂತ ವ್ಯಂಜನ ಇದೆ. ಈ ವ್ಯಂಜನಗಳಿಂದ ಭಗವಂತನ ರೂಪ ಪ್ರತಿಪಾದ್ಯ. ಎಂಥ ರೂಪ ಪ್ರತಿಪಾದ್ಯ? ಸ್ತ್ರೀ ರೂಪ ಪ್ರತಿಪಾದ್ಯ. ಅದೇ ಜೇ ಅನ್ನಲ್ಲಿ ಎ ಉಂಟಲ್ವ ಸ್ವರಾಕ್ಷರ, ಆ ಸ್ವರಾಕ್ಷರದಿಂದ ಭಗವಂತನ ಪುರುಷ ರೂಪ ಪ್ರತಿಪಾದ್ಯ. ಹಾಗಾದರೆ ಬೃಹತಿ ಛಂದಸ್ಸಿನ ಒಂದು ಮಂತ್ರದಿಂದ ಎಷ್ಟು ರೂಪ ಪ್ರತಿಪಾದ್ಯ ಅಂದರೆ 36 ಪುರುಷ ರೂಪ, 36 ಸ್ತ್ರೀ ರೂಪ ಪ್ರತಿಪಾದ್ಯ. ಒಂದು ಮಂತ್ರ ಭಗವಂತನ 72 ರೂಪಗಳನ್ನು ಹೇಳುತ್ತದೆ. 72ರಲ್ಲಿ ಒಂದು ಪುರುಷ ಒಂದು ಸ್ತ್ರೀ, ಒಂದು ಪುರುಷ ಒಂದು ಸ್ತ್ರೀ. ಅಲ್ಲಿ ಸ್ತ್ರೀ ಅಂದರೆ ಲಕ್ಷ್ಮೀದೇವಿ ಅಲ್ಲ, ಭಗವಂತನೇ. ಭಗವಂತನಿಗೆ ಸ್ವರೂಪದಲ್ಲೇ ಪುರುಷ ರೂಪ ಮತ್ತು ಸ್ತ್ರೀ ರೂಪ ಇದೆ. ಯಾಕಂದರೆ ನಮ್ಮಲ್ಲಿ ಪುರುಷ ಸ್ತ್ರೀ ಅನ್ನೋ ಪ್ರಭೇದ ಉಂಟಲ್ಲ, ಪುರುಷರಿಗೂ ಬಿಂಬರೂಪ ಪರಮಾತ್ಮನೇ, ಸ್ತ್ರೀಯರಿಗೂ ಬಿಂಬರೂಪ ಪರಮಾತ್ಮನೇ. ಅದು ಬಿಟ್ಟು ಸ್ತ್ರೀಯರು ನಮಗೆ ಬಿಂಬರೂಪ ಲಕ್ಷ್ಮಿ ಅಂತ ಹೇಳುವ ಹಾಗಿಲ್ಲ. ಬಿಂಬ ಎಲ್ಲರಿಗೂ ಪರಮಾತ್ಮನೇ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಭಿಜಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ ನಮೋಸ್ತುತೆ. ಭಗವಂತ ಬಿಂಬ, ನಾವೆಲ್ಲ ಪ್ರತಿಬಿಂಬ. ಈಗ ಬಿಂಬದ ಹಾಗೆ ಪ್ರತಿಬಿಂಬ ಇರಬೇಕಲ್ವ? ಯಾರು ಸ್ವರೂಪದಲ್ಲೇ ಸ್ತ್ರೀ ಇದ್ದಾಳೋ ಅವಳಿಗೆ ಬಿಂಬವಾದದ್ದು ಸ್ತ್ರೀ ಇರಬೇಕೋ ಪುರುಷ ಇರಬೇಕು? ಅದು ಸ್ತ್ರೀಯೇ ಇರಬೇಕು. ಸ್ತ್ರೀ ಯಾರು? ಭಗವಂತನೇ. ಭಗವಂತನ ಸ್ತ್ರೀ ರೂಪ ಯಾರಿಗೆ ಬಿಂಬವೋ ಆ ಚೇತನಕ್ಕೆ ಸ್ತ್ರೀ ಅಂತ ಹೆಸರು. ಯಾವ ಚೇತನಕ್ಕೆ ಭಗವಂತನ ಪುರುಷ ರೂಪ ಬಿಂಬವಾಗಿದೆಯೋ ಆ ಚೇತನಕ್ಕೆ ಪುರುಷ ಅಂತ ಹೆಸರು. ಆದ್ದರಿಂದ ಭಗವಂತನದ್ದು ಆಚಾರ್ಯರು ಹೇಳ್ತಾರೆ, ಸ್ತ್ರೀ ರೂಪಶ್ಚೈವ ಪುಂರೂಪ ಭಗವಾನ್ ನ ನಪುಂಸಕಃ. ಭಗವಂತನಿಗೆ ಪುರುಷ ರೂಪವೂ ಇದೆ, ಸ್ತ್ರೀ ರೂಪವೂ ಇದೆ, ಆದರೆ ನಪುಂಸಕ ರೂಪ ಇಲ್ಲ. ಹಾಗಾದರೆ ನಪುಂಸಕನಾದ ವ್ಯಕ್ತಿಗೆ ಯಾರು ಬಿಂಬರೂಪ? ನಪುಂಸಕನಿಗೆ ಒಂದು ಸ್ತ್ರೀ ಬಿಂಬರೂಪ ಆಗಿರುತ್ತೆ, ಒಂದು ಪುರುಷ ಬಿಂಬರೂಪ ಆಗಿರ್ತದೆ. ಹಾಗಾದರೆ ಆ ನಪುಂಸಕತ್ವ ಅನ್ನೋದು ಚೇತನದಲ್ಲಿರುವುದಲ್ಲ, ಶರೀರದಲ್ಲಿರುವುದು. ನಪುಂಸಕತ್ವ ಚೇತನದಲ್ಲಿ ನಪುಂಸಕ ಚೇತನ ಅಂತ ಒಂದಿಲ್ಲ, ಎರಡೇ ಚೇತನ ಇರುವುದು. ಒಂದು ಪುಂ, ಒಂದು ನಪುಂ. ನಪುಂ ಅಂದರೆ ಸ್ತ್ರೀ ಅಂತ ಅರ್ಥ, ಪುಂ ಅಲ್ಲ ಅಂದರೆ ನಪುಂ. ಪುರುಷ ಸ್ತ್ರೀ ಅಂತೇಳಿ ಎರಡು ಚೇತನವೇ ಹೊರತು ನಪುಂಸಕ ಅಂತ ಹೇಳುವ ಒಂದು ಚೇತನವೇ ಇಲ್ಲ. ನಪುಂಸಕತ್ವ ಅನ್ನೋದು ಅಂಗವೈಕಲ್ಯದಿಂದ ಉಂಟಾಗಿರುವುದು, ಅದು ಶರೀರಕ್ಕೆ ಸಂಬಂಧಪಟ್ಟದ್ದೇ ಹೊರತು ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಯಾಕೆ ಎರಡೇ ಚೇತನ? ಯಾಕೆ ಎಂದರೆ ಚೇತನಕ್ಕೆ ಬಿಂಬವೆನಿಸಿದ ಭಗವಂತ ಪುರುಷ ರೂಪ ಸ್ತ್ರೀ ರೂಪ ಅನ್ನುವ ಸ್ವಭಾವದಲ್ಲಿದ್ದಾನೆ, ಅವನಿಗೆ ನಪುಂಸಕ ಬಿಂಬ ರೂಪ ಇಲ್ಲ. ಭಗವಾನ್ ನ ತಪುಂಸಕಃ. ಅದನ್ನು ಆಚಾರ್ಯರು ಮುಂದೆ ಹೇಳ್ತಾರೆ, ತಥಾಪ್ಯರಾಗಾಕೃಷ್ಟತ್ವಾದು ತಚ್ಛಬ್ದೈರಪಿ ಗೀಯತೆ. ಭಗವಂತನಿಗೆ ಪುರುಷ ರೂಪ ಸ್ತ್ರೀ ರೂಪ ಎರಡಿದೆ. ಪುಲ್ಲಿಂಗದ ಶಬ್ದದಿಂದಲೂ ನಮ್ಮ ಬೃಹತಿ ಸಹಸ್ರ ಭಗವಂತನನ್ನು ಕೊಂಡಾಡ್ತದೆ. ಸ್ತ್ರೀಲಿಂಗದ ಶಬ್ದದಿಂದಲೂ ಭಗವಂತನನ್ನು ಕೊಂಡಾಡ್ತದೆ. ಅಲ್ಲಿ ಪುಲ್ಲಿಂಗದ ಶಬ್ದದಿಂದ ದೇವರನ್ನು ಹೇಳಿದರೆ ಭಗವಂತನ ಪುರುಷ ರೂಪ ಪ್ರತಿಪಾದ್ಯ. ಸ್ತ್ರೀಲಿಂಗದ ಶಬ್ದದಿಂದ ದೇವರನ್ನು ಹೇಳಿದರೆ ಭಗವಂತನ ಸ್ತ್ರೀ ರೂಪ ಪ್ರತಿಪಾದ್ಯ. ನೀವು ವಿಷ್ಣು ಸಹಸ್ರನಾಮದಲ್ಲೇ ನೋಡ್ಬೋದು, ಅಲ್ಲಿ ಪುಲ್ಲಿಂಗದ ಶಬ್ದಗಳು ಬೇಕಾದಷ್ಟಿದ್ದಾವೆ. ವಿಷ್ಣು, ವಷಡ್ಕಾರ, ನಹುಷಃ, ಇದೆಲ್ಲ ಪುಲ್ಲಿಂಗದ ಶಬ್ದಗಳು. ಅದೇ ಸ್ತ್ರೀಲಿಂಗದ ಶಬ್ದವೂ ಇದೆ, ಶಾಂತಿ, ಭೂರ್ಭುವೋ ಲಕ್ಷ್ಮೀ, ಇವೆಲ್ಲವೂ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಸ್ತ್ರೀಲಿಂಗದ ಶಬ್ದ. ಸ್ತ್ರೀಲಿಂಗದ ಶಬ್ದ ಭಗವಂತನ ಸ್ತ್ರೀ ರೂಪವನ್ನು ಹೇಳ್ತದೆ, ಪುಲ್ಲಿಂಗದ ಶಬ್ದ ಪುಂ ರೂಪವನ್ನು ಹೇಳ್ತದೆ. ನಪುಂಸಕ ಲಿಂಗದ ಶಬ್ದವೂ ಇದೆ ವಿಷ್ಣು ಸಹಸ್ರನಾಮದಲ್ಲಿ. ಮೊದಲನೇ ಶಬ್ದ ಯಾವುದು? ವಿಶ್ವಂ. ವಿಶ್ವ ಅಲ್ಲ, ವಿಶ್ವೋ ವಿಷ್ಣುರು ವಷಡ್ಕಾರ, ಹಾಗಿಲ್ಲ ಅದು. ವಿಶ್ವಂ ವಿಷ್ಣುರು ವಷಡ್ಕಾರ. ಹಾಗಾದರೆ ವಿಶ್ವಂ ಅನ್ನುವುದು ನಪುಂಸಕಲಿಂಗದ ಶಬ್ದ. ಈಗ ಭಗವಂತನಿಗೆ ನಪುಂಸಕಲಿಂಗ ಇಲ್ಲ ಅಂತಾದರೆ ಈ ನಪುಂಸಕಲಿಂಗದ ಶಬ್ದ ಭಗವಂತನನ್ನು ಹೇಗೆ ಹೇಳುವುದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸ್ತ್ರೀರೂಪಶ್ಚೈವ ಪುಂರೂಪ ಭಗವಾನ್ ನಪುಂಸಕಃ ತಥಾಪಿ ಅರಾಗಾಕೃಷ್ಟತ್ವಾದು ತಚ್ಛಬ್ದೈರಪಿ ಗೀಯತೆ.
ಭಗವಂತನನ್ನು ನಪುಂಸಕಲಿಂಗದ ಶಬ್ದವು ಕೂಡ ಹೇಳ್ತದೆ. ಯಾಕೆ ಹೇಳ್ತದೆ ಅಂದರೆ ಅವನು ನಪುಂಸಕ ರೂಪಿಯಾಗಿದ್ದಾನೆ ಅಂತ ಹೇಳುವುದಲ್ಲ. ಮತ್ತೆ ನಪುಂಸಕಲಿಂಗದ ಶಬ್ದ ಅವನನ್ನು ಎರಡು ಅರ್ಥದಲ್ಲಿ ಹೇಳ್ತದೆ. ಒಂದು, ಅವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಬರುವುದಿಲ್ಲ ಎಂಬ ಅರ್ಥ ನಪುಂಸಕಲಿಂಗದ ಶಬ್ದಕ್ಕೆ. ಎರಡನೇ ಅರ್ಥ, ಭಗವಂತ ಪಾರ್ಶಿಯಾಲಿಟಿ ಮಾಡುವುದಿಲ್ಲ, ಅವನಿಗೆ ಪಕ್ಷಪಾತ ವೈಷಮ್ಯ ಅನ್ನುವುದು ಆತನಲ್ಲಿಲ್ಲ ಅಂತ ತಿಳಿಸುವುದಕ್ಕೆ ನಪುಂಸಕಲಿಂಗದ ಶಬ್ದ. ಅದು ಹೇಗೆ ತಿಳಿಯುತ್ತದೆ? ಹೇಗೆಂದರೆ ನಪುಂಸಕಲಿಂಗದ ಶಬ್ದ ಬಳಸಿದ್ರೆ, ಈಗ ಪುಲ್ಲಿಂಗದ ಶಬ್ದವನ್ನು ಒಬ್ಬರಿಗೆ ಬಳಸಿದರೆ ಏನು ಅರ್ಥ ಆಗ್ತದೆ? ಇವರಿಗೆ ಸ್ತ್ರೀಯರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ ಅಂತ ಒಂದು ಲೌಕಿಕ ದೋಷದಿಂದ ನಾವು ತೀರ್ಮಾನ ಮಾಡ್ತೀವಿ. ಅದೇ ಸ್ತ್ರೀಲಿಂಗದ ಶಬ್ದ ಒಬ್ಬರಿಗೆ ಬಳಸಿದರೆ ಇವರು ಪುರುಷರ ಬಗ್ಗೆ ಪಾರ್ಶಾಲಿಟಿ ಮಾಡುವ ಸಾಧ್ಯತೆ ಇದೆ, ಹೀಗೆ ಅನಿಸುತ್ತೆ. ಆದರೆ ಭಗವಂತನಲ್ಲಿ ಅದೆರಡೂ ಇಲ್ಲ ಅಂತ ತಿಳಿಸುವುದಕ್ಕೆ ನಪುಂಸಕಲಿಂಗದ ಶಬ್ದ ಬಳಕೆ. ವಿಶ್ವಂ ಅಂತ ಅವನಲ್ಲಿ ಹೇಳಿದರೆ ಇವನು ಸ್ತ್ರೀ ಪುರುಷ ಅನ್ನುವ ದೃಷ್ಟಿಯಿಂದ ಯಾರಿಗೂ ಸಹಾಯ ಮಾಡುವವ ಅಲ್ಲ. ಅವನು ಶ್ರೀಕೃಷ್ಣನಾಗಿ ಹೆಂಗಸರ ಕಡೆಗೆ ಜಾಸ್ತಿ ಇದ್ದ ಅಂತ ಕೆಲವರು ಆಕ್ಷೇಪ ಮಾಡಿದ್ರು ಅಂತ ಉಂಟು. ಷೋಡಶಸ್ತ್ರೀ ಸಹಸ್ರೇಶಾಯ ನಮಃ ಅಂತ ನಾವು ಒಂದು ಪುಷ್ಪ ಹಾಕ್ತೇವೆ ಭಗವಂತನಿಗೆ. ಆದರೆ ಹೆಂಗಸರಿಗೆ ಆತ ಮೋಕ್ಷ ಕೊಟ್ಟದ್ದಲ್ಲ, ಪುರುಷರಿಗೂ ಕೊಟ್ಟಿದ್ದಾನೆ. ಪುರುಷರಿಗೇ ಕೊಟ್ಟದ್ದಲ್ಲ, ಸ್ತ್ರೀಯರಿಗೂ ಕೊಟ್ಟಿದ್ದಾನೆ. ಮತ್ತೆ ಎಲ್ಲಿ ಕೊಟ್ಟ ಎಲ್ಲಿ ಕೊಡಲಿಲ್ಲ. ಈಗ ಅವನಿಗೆ ಸೋದರ ಮಾವ ಇದ್ದ ಕಂಸ, ಅವನಿಗೆ ಮೋಕ್ಷ ಕೊಡಲಿಲ್ಲ, ಅವನನ್ನು ಕೊಂದು ಹೊಡೆದು ಹಾಕಿದ. ಅವನಿಗೆ ಶತ್ರುಗಳಾದವರನ್ನು ಕೆಲವರನ್ನು ಆತ ಉದ್ಧರಿಸಿದ್ದಿದೆ. ತನ್ನ ಮಕ್ಕಳನ್ನೇ ಕೌರವರ ಪಕ್ಷದಲ್ಲಿ ನಿಲ್ಲಿಸಿ ತಾನು ಅರ್ಜುನನ ಸಾರಥಿಯಾಗಿ ನಿಂತು ನಾರಾಯಣಿ ಸೇನೆಯನ್ನು ಕುರುಕ್ಷೇತ್ರದಲ್ಲಿ ಸಂಹಾರ ಮಾಡಿಸ್ತಾನೆ ಕೃಷ್ಣ. ಹಾಗಾದರೆ ಕೃಷ್ಣನಿಗೆ ಪಕ್ಷಪಾತ ಇಲ್ಲ. ಯಾರಲ್ಲಿ ಏನಿದೆ, ಯಾರು ಎಷ್ಟು ನನ್ನ ಮೇಲೆ ಭಕ್ತಿ ಮಾಡ್ತಾರೆ ಅವರವರ ಸಾಧನೆಗೆ ಅನುಗುಣವಾಗಿ ಫಲವನ್ನು ಕೊಡುವವ. ಒಬ್ಬ ಅಧ್ಯಾಪಕ ತನ್ನ ಶಿಷ್ಯರಿಗೆ ಅಂಕವನ್ನು ಕೊಡುವಾಗ ಒಬ್ಬರಿಗೆ 35 ಕೊಡ್ತಾನೆ, ಒಬ್ಬರಿಗೆ 95 ಕೊಡ್ತಾನೆ. 35 ಕೊಟ್ಟು 95 ಕೊಟ್ಟು ಈತ ಪಕ್ಷಪಾತ ಮಾಡ್ತಾನೆ ಅಂತ ಯಾರು ಹೇಳುವುದಿಲ್ಲ. ಯಾಕಂದರೆ ಯಾರು ಎಷ್ಟೆಷ್ಟು ಬರೆದಿದ್ದಾರೋ ಅವರಿಗೆ ಅಷ್ಟಷ್ಟು ಅಂಕಗಳನ್ನು ಕೊಟ್ಟಾಗ ಅದು ಪಾರ್ಶಿಯಾಲಿಟಿ ಆಗುವುದಿಲ್ಲ. ಹೇಗೂ ಯಾರ ಸಾಧನೆ ಎಷ್ಟೆಷ್ಟಿದೆಯೋ ಅಷ್ಟಕ್ಕೆ ಅನುಗುಣವಾಗಿ ಭಗವಂತ ಫಲದಾತ ಅನ್ನುವ ಕಾರಣದಿಂದ ಭಗವಂತನಿಗೆ ವೈಷಮ್ಯ ನಿರ್ಗಣ್ಯಗಳಿಲ್ಲ ಅಂತ ತಿಳಿಸುವುದಕ್ಕೆ ಭಗವಂತನಲ್ಲಿ ನಪುಂಸಕಲಿಂಗದ ವಿಶ್ವಂ ಅನ್ನುವ ಶಬ್ದದ ಬಳಕೆ ಇರುವಂಥದ್ದು. ಅದೇ ರೀತಿ ಇನ್ನೊಂದು ಅರ್ಥದಲ್ಲಿ ನಪುಂಸಕಲಿಂಗದ ಬಳಕೆ ಇದೆ. ಎಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಗೊತ್ತಿದೆ, ಹೆಚ್ಚು ಗೊತ್ತಿಲ್ಲ ಅಂತಾದಾಗ ನಪುಂಸಕಲಿಂಗದ ಶಬ್ದದ ಬಳಕೆ. ಇದನ್ನು ಪಾಣಿನಿ ಹೇಳ್ತಾನೆ, ಸಾಮಾನ್ಯೇ ನಪುಂಸಕಂ. ಸಾಮಾನ್ಯ ಜ್ಞಾನ ಇದೆ, ವಿಶೇಷ ಜ್ಞಾನ ಇಲ್ಲ, ಆವಾಗ ನಪುಂಸಕಲಿಂಗ. ನಾವು ಅದೇ ರೀತಿ ಈಗಲೂ ನಾವು ಹಾಗೆ ಬಳಸ್ತೇವೆ. ಯಾರೋ ಅಲ್ಲಿ ಬಾಗಿಲು ಹೊಡೆದಾಗ, ನಾವಿಲ್ಲಿ ಮೂಗಿ ಹಿಡ್ಕೊಂಡು ಜಪ ಮಾಡ್ತಾ ಇರುವಾಗ ಸ್ವಾಮಿ ಇದ್ದೀರಾ ಅಂತ ಕೇಳಿದರೆ ನಾವು ಯಾರದು ಅಂತ ಕೇಳ್ತೇವೆ. ಸ್ವಾಮಿ ಇದ್ದೀರಾ ಅಂತ ಹೇಳಿದವ ಪುರುಷ ನಮ್ಗೆ ಗೊತ್ತಿದೆ, ಹಾಗಾದರೆ ಯಾರವನು ಅಂತ ಕೇಳಬೇಕಲ್ವ. ಅಥವಾ ಹೆಂಗಸು ಅಂತಾದರೆ ಯಾರವಳು ಅಂತ ಕೇಳಬೇಕಲ್ವ. ಇವಾಗ ಕೇಳಿದ ಹೇಗೆ? ಯಾರದು? ಅದು ಅಂದರೆ ನಪುಂಸಕಲಿಂಗ. ಅದು ಯಾರದು ಅಂತ ಯಾಕೆ ಕೇಳಿದ್ದು ಅಂದರೆ ಅವ ಪುರುಷ ಅಂತ ಗೊತ್ತು, ಆದರೆ ಆ ಕಡೆ ಇರುವ ಸುಬ್ಬಣ್ಣನೋ ಈ ಕಡೆ ಇರುವ ರಾಮಣ್ಣನೋ ಅಂತ ಗೊತ್ತಿಲ್ಲ, ಇಷ್ಟೇ. ಅದು ಚೂರು ಸ್ವಲ್ಪ ಸಾಮಾನ್ಯತಃ ಜ್ಞಾನ ಇದೆ, ವಿಶೇಷತಃ ಜ್ಞಾನ ಇಲ್ಲ. ಸಾಮಾನ್ಯ ಜ್ಞಾನ ಇದ್ದು ವಿಶೇಷ ಜ್ಞಾನ ಇಲ್ಲದೆ ಹೋದಾಗ ಅದು ಹೀಗೆ ತಲೆಗೆರ್ಕೊಂಡು ಅದೇನೆಂದರೆ ತತ್ ಕಿಮಿತಿ ಚೇತ್ ತತ್ ಅಂತ ಈ ಸಂಸ್ಕೃತದಲ್ಲೂ ಹಾಗೆ ತತ್ ಅನ್ನೋ ತತ್ ಅಂತ. ಇಂಗ್ಲೀಷಲ್ಲಿ ತತ್ ಬರೆಯುವುದು ಹೇಗೆ? THAT ತತ್ ಅಂತ ಬರೆಯುವುದು, ಓದು ದಟ್ ಅಂತ. ತತ್ ಅಂದರೆ ಅದು ಅಂತ ನಪುಂಸಕಲಿಂಗದ ಬಳಕೆ ಯಾಕೆ ಬರ್ತದೆ? ನಪುಂಸಕಲಿಂಗದ ಬಳಕೆ ಸಾಮಾನ್ಯತಃ ಜ್ಞಾನ ಇದೆ, ಹೊಟ್ಟೆಯಲ್ಲುಂಟು ಬಾಯಿಗೆ ಬರುವುದಿಲ್ಲ ಅಂತ ಹೇಳ್ತೇವಲ್ವ, ಆ ಸ್ಥಿತಿಯಲ್ಲಿ. ವಿಶೇಷ ಜ್ಞಾನ ಇಲ್ಲದೆ ಹೋದಾಗ ನಪುಂಸಕಲಿಂಗದ ಬಳಕೆ. ಹಾಗೆ ಭಗವಂತನನ್ನು ತತ್ ತ್ವಂ ಅಸಿ ತತ್ವಮಸಿ ತತ್ ಅಂತ ನಪುಂಸಕಲಿಂಗದ ಬಳಕೆ ಮಾಡ್ತಾರಲ್ಲ, ಅಥವಾ ವಿಶ್ವಂ ಅಂತ ನಪುಂಸಕಲಿಂಗದ ಬಳಕೆ. ಅದರ ಹಿನ್ನೆಲೆಯಲ್ಲಿರುವುದೇನು ಅಂದರೆ, ನಾವು ವಿಷ್ಣು ಸಹಸ್ರನಾಮ ಹೇಳಿದರೂ ಅಷ್ಟೇ, ಬೃಹತಿ ಸಹಸ್ರವನ್ನು ಪಾರಾಯಣ ಮಾಡಿದರೂ ಅಷ್ಟೇ, ಬೃಹತಿ ಸಹಸ್ರವನ್ನು ಹೇಳ್ತಾ 1000 ಆಹುತಿ ಹಾಕಿದರೂ ಅಷ್ಟೇ, ನಮಗೆ ಗೊತ್ತಿರುವುದು ಇಷ್ಟೇ ಅಂತ ಗೊತ್ತಿರಬೇಕು. ದೇವರ ಬಗ್ಗೆ ನಾವು ಬೃಹತಿ ಸಹಸ್ರವನ್ನು ಪೂರ್ತಿ ಅಧ್ಯಯನ ಮಾಡಿದರೂ ಕೂಡ ಆ ಸಿಂಧುವಿನಲ್ಲಿ ಒಂದು ಬಿಂದು ಮಾತ್ರ ನಮಗೆ ಗೊತ್ತಾದದ್ದು. ಅವನ ಬಗ್ಗೆ ಅನಂತವಾದ ಭಗವಂತನ ಬಗ್ಗೆ ಅನಂತದಷ್ಟು ತಿಳಿದರೂ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ತಿಳಿಯದೇ ಇದ್ದದ್ದು ಮತ್ತೆ ಅನಂತವಾಗಿಯೇ ಉಳಿದಿರ್ತದೆ ಅನ್ನುವ ಪ್ರಜ್ಞೆ ಬರುವುದಕ್ಕೋಸ್ಕರ ಭಗವಂತನನ್ನು ನಪುಂಸಕಲಿಂಗದಿಂದ ವಿಷ್ಣು ಸಹಸ್ರನಾಮ ಹೇಳ್ತದೆ. ಆ ವಿಷ್ಣು ಸಹಸ್ರನಾಮ ಹೇಳುವ 1000 ನಾಮಗಳು ಅಂದರೆ ಬರೀ ಹೆಸರುಗಳಲ್ಲ, ಮತ್ತೆ ಆ ಹೆಸರಿನ ಭಗವಂತನ 1000 ರೂಪಗಳಿದ್ದಾರೆ.
ಹೇಗೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬುದ್ಧ ಕಲ್ಕಿ ಅಂತ 10 ರೂಪ ಹೇಳಿದರೆ ಈ 10 ಹೆಸರು ದೇವರದು ಬರೀ ಹೆಸರಲ್ಲ, ಮತ್ತೆ ಆ 10 ಶಬ್ದಗಳಿಂದ ಪ್ರತಿಪಾದ್ಯವಾದ 10 ರೂಪಗಳಿದ್ದಾವಲ್ವಾ. ಪರಮಾತ್ಮನೇ ಸತತಮೇಕ ರೂಪಿಣಿ ದಶರೂಪಿಣಿ ಶತಸಹಸ್ರ ರೂಪಿಣಿ, ಅವನ ದಶರೂಪಗಳನ್ನು ಹೇಳುವ ಶಬ್ದ ಅದು. ಹಾಗೆ ವಿಶ್ವ ಇತ್ಯಾದಿ ಶಬ್ದಗಳೇನಿದ್ದಾವೆ ಅದು ಭಗವಂತನ 1000 ರೂಪಗಳನ್ನು ಹೇಳುವ ಶಬ್ದ. ಈ 1000 ರೂಪಗಳನ್ನು ಆತ ತಗೊಂಡಿದ್ದಾನೆ. ಭಗವಂತನಿಗೆ 1000 ಅವತಾರಗಳು, ಅದು 1000 ಅವತಾರ ರೂಪಗಳು, ಅದನ್ನು ಹೇಳುವ ಶಬ್ದ. ಅದರಲ್ಲಿ ವಿಷ್ಣು ಅಂತ ಒಂದು ಅವತಾರ ಉಂಟಲ್ಲ, ವಿಷ್ಣು ಅಂತ ಭಗವಂತನ 1000 ರೂಪಗಳಲ್ಲಿ ಒಂದು. ಯಾವುದು? ಎಷ್ಟನೇದ್ದದು? ವಿಶ್ವಂ ವಿಷ್ಣುರು ವಷಡ್ಕಾರೋ, ಎರಡನೇದ್ದು ಭಗವಂತನ ವಿಷ್ಣು ಅಂತ ರೂಪ. ಅದೇ ವಿಷ್ಣು ಅಂತ ರೂಪ ಮತ್ತೆ 268ನೇ ರೂಪವು ವಿಷ್ಣು ರೂಪವೇ ಮುಂದಕ್ಕೆ ಬರ್ತದೆ 2-3 ಸಲ. ವೃಷಾಹಿ ಋಷಭೋ ವಿಷ್ಣು ಅನಿರ್ದೇಶ್ಯ ವಪುರು ವಿಷ್ಣು ಅಂತ ವಿಷ್ಣು ಶಬ್ದ 3 ಬಾರಿ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಅಂದ್ರೆ ಏನರ್ಥ? ವೇದವ್ಯಾಸರು ಮರೆತು ವಿಷ್ಣು ಶಬ್ದವನ್ನು ಮತ್ತೆ ಮತ್ತೆ ಹೇಳಿದ್ರು ಅಂತ ಅರ್ಥವಾ? ವಿಷ್ಣು ಅನ್ನುವ ಭಗವಂತನ 1000 ರೂಪಗಳಲ್ಲಿ 3 ರೂಪಗಳು ಇದ್ದಾವೆ. ವಿಷ್ಣು ಅನ್ನುವ ಹೆಸರು ಹೇಗೆ ವಸಿಷ್ಠರ ಗೋತ್ರದಲ್ಲಿ ಬಂದಂತಹ ಪರಾಶರ ತನೂಜ ಕೃಷ್ಣ, ವಾಸಿಷ್ಠ ಕೃಷ್ಣ. ಯಶೋಧ ಗರ್ಭದಲ್ಲಿ 8ನೇ ಬಾರಿ ಹುಟ್ಟಿದಂತಹ ಭಗವಂತನ ರೂಪ ಯಾದವ ಕೃಷ್ಣ. ಭಗವಂತನ 24 ರೂಪಗಳಲ್ಲಿ ಕೊನೆಯ ರೂಪ ಕೃಷ್ಣ. ಹಾಗೆ ಮೂರ್ತಿ ಅನ್ನುವ ದಾಕ್ಷಾಯಿಣಿಯಲ್ಲಿ ಧರ್ಮ ಪ್ರಜಾಪತಿಗೆ ಆವಿರ್ಭವಿಸಿದ ಭಗವಂತನ ರೂಪ ಹರಿ, ಕೃಷ್ಣ, ನರ, ನಾರಾಯಣ ಅಂತ 4 ರೂಪ. ಕೃಷ್ಣ ಅಂತ ಅಲ್ಲೊಂದು ರೂಪ. ಹಾಗಾದರೆ ಭಗವಂತನ 4 ಕೃಷ್ಣ ಅಂತ ಹೇಳತಕ್ಕಂಥ ರೂಪಗಳು ಹೇಗಿದ್ದಾವೋ ಹಾಗೆಯೇ ವಿಷ್ಣು ಅಂತ ಹೇಳತಕ್ಕಂತಹ 3 ರೂಪ ಸಹಸ್ರ ರೂಪಗಳಲ್ಲಿದ್ದಾವೆ. ಹೀಗೆ ಅನೇಕ ಶಬ್ದಗಳು. ವಸುರೇತ ವಸುಪ್ರದ, ವಸುಪ್ರದೋ ವಾಸುದೇವ, ವಸುಪ್ರದ ಅಂತ ಒಟ್ಟೊಟ್ಟಿಗೆ 2 ಬಾರಿ ಬರ್ತದೆ. ಆ ವಸುಪ್ರದ ಅಂತ ಹೇಳುವ ಭಗವಂತನ 2 ರೂಪ ಇದೆ ಅಂತ ಅರ್ಥ. ಈ ಏನು 1000 ರೂಪಗಳಿದ್ದಾವೆ, ವಿಶ್ವಂ ವಿಷ್ಣು ಇತ್ಯಾದಿ 1000 ರೂಪಗಳು, ಆ 1000 ರೂಪಗಳ ಗುಣವನ್ನು ವರ್ಣನೆ ಮಾಡತಕ್ಕಂತಹ ವೈದಿಕ ಮಂತ್ರವೇ ಬೃಹತಿ ಸಹಸ್ರ. ಹಾಗಾದರೆ ಬೃಹತಿ ಸಹಸ್ರದ ಒಂದು ವಿಶೇಷ ಏನು ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತಹ ದೇವರ 1000 ರೂಪಗಳ ಗುಣಗಾನವನ್ನು ಮಾಡುವ ವೈದಿಕ ಮಂತ್ರ ಬೃಹತಿ ಛಂದಸ್ಸಿನ 1000 ಮಂತ್ರ. ಋಗ್ವೇದದಲ್ಲಿ 1000 ಬೃಹತಿ ಉಂಟಾ? ಋಗ್ವೇದ ಇರುವುದೆಷ್ಟು? ಅಗ್ನಿಮೇಳೆ ಪುರೋಹಿತಂ ಶುರು ಮಾಡಿದರೆ ಸ್ವಸಹಾಸತಿ ಅನ್ನುವಲ್ಲಿಯ ತನಕ 10,552 ಮಂತ್ರಗಳನ್ನು ಋಗ್ವೇದದ ಸಂಹಿತಾ ಅಂತ ಕರೀತೇವೆ. ಈ ಋಗ್ ಸಂಹಿತೆಯಲ್ಲಿ ನಮಗೆ 1000 ಬೃಹತಿ ಸಿಗುವುದಿಲ್ಲ. ಕೆಲವು 240 ಬೃಹತಿ ಸಿಗ್ತದೆ, ಬೃಹತಿ 1000 ಸಿಗುವುದಿಲ್ಲ. ಹಾಗಾದರೆ 1000 ಬೃಹತಿ ಹೇಗೆ? ಈ ಪ್ರಕರಣ ತುಂಬ ಕಷ್ಟ. ನೀವೆಲ್ಲ ನಿದ್ದೆ ಮಾಡುವ ಸಾಧ್ಯತೆ ಉಂಟು, ನಾನು ಹೇಳುವುದಿಲ್ಲ. ಅದನ್ನು ನೀವು ಯಾವುದು ಐತರೇಯ ಉಪನಿಷತ್ ಪಾಠ ಕೇಳಿದಾಗ ಕೇಳಬೇಕು. 1000 ಬೃಹತಿ ಮಾಡುವುದು ಹೇಗೆ? 1 ನಿಮಿಷದಲ್ಲಿ ಹೇಳಿದ್ರೆ ನಿದ್ದೆ ಮಾಡಿಬಿಡಿ, ಹೇಳುವುದೇ ಅಂದರೆ ಬೃಹತಿ ಹೇಗೆ ಮಾಡುವುದಂದರೆ ಬೇರೆ ಬೇರೆ ಛಂದಸ್ಸಿನ ಮಂತ್ರಗಳನ್ನು ಒಟ್ಟಿಗೆ 36 ಅಕ್ಷರಕ್ಕೆ ತುಂಡು ಮಾಡಿ ಅಂಟಿಸಿದರೆ ಬೃಹತಿ ಆಗ್ತದೆ. ಹಾಗಾದರೆ ಬೃಹತಿಯನ್ನು ಮಾಡುವುದು, ಬೃಹತಿ ಇರುವುದಲ್ಲ. ಅದು ಗಾಯತ್ರಿಯೋ ಅನುಷ್ಠುಪೋ ಯಾವುದರಲ್ಲೋ ಇರ್ತದೆ ವೇದದಲ್ಲಿ. ವೇದದಲ್ಲಿ ಬೇರೆ ಬೇರೆ ಛಂದಸ್ಸಿನಲ್ಲಿರುವ ಮಂತ್ರಗಳನ್ನು ಈ ಮಂತ್ರಕ್ಕೆ ಜೋಡಿಸಿ, ಇಲ್ಲಿಗೆ ಕಡಿಮೆ ಇದ್ದರೆ ಅದರಿಂದ ಜೋಡಿಸುವುದು, ಇಲ್ಲಿ ಜಾಸ್ತಿ ಇದ್ದರೆ ತುಂಡು ಮಾಡಿ ಆ ಕಡೆ ಹಾಕುವುದು. ಹೀಗೆ ವೇದಗಳನ್ನು ಶಸ್ತ್ರಕ್ರಿಯೆ ಮಾಡಿ ಮಾಡುವಂತಹ ಮಂತ್ರಗಳು. ಇದಕ್ಕೆ ಶಸ್ತ್ರ ಮಂತ್ರ ಅಂತಲೇ ಹೆಸರು. ಬೃಹತಿ ಸಹಸ್ರಕ್ಕೆ ಶಾಸ್ತ್ರದಲ್ಲಿ ಹೆಸರು ಏನಂದರೆ ಬೃಹತಿ ಶಸ್ತ್ರಂ, ಬೃಹತಿ ಶಸ್ತ್ರ ಮಂತ್ರಗಳು ಅಂತ ಇವುಗಳನ್ನು ಕರೀತೇವೆ. ಯಾಕಂದರೆ ಇದನ್ನು ತುಂಡು ಮಾಡಿ ಜೋಡಿಸಿದ ಮಂತ್ರ ಅಲ್ಲ. ತುಂಡು ಮಾಡಿದರೆ ಅದೆಲ್ಲ ಅಪೌರುಷೇಯ ಮಂತ್ರಗಳನ್ನು ಹಾಗೆ ಮಾಡ್ಬೋದು, ಅದು ನಿದ್ದೆ ಬರುತ್ತೆ ಅಂತ ಹೇಳಿದ್ದು. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಹೇಳುವುದಿಲ್ಲ. ಬೃಹತಿಯನ್ನು ತುಂಡು ಮಾಡಿ ಸೇರಿಸಿ ಎಲ್ಲಿಯಾದರೂ ಅಕ್ಷರ ಕಡಿಮೆ ಬಂದರೆ ಪುರುಷ ಅಂತ ಒಂದು ಶಬ್ದ ಸೇರಿಸುವುದು, ಬೇರೆ ಕಡೆಯಿಂದ ಸೇರಿಸುವುದು. ಅದರಲ್ಲೂ 1 ಅಕ್ಷರ ಕಡಿಮೆ ಬಿದ್ದರೆ ಪು ಮಾತ್ರ ಸೇರಿಸುವುದು. ಇನ್ನೊಂದು ಮಂತ್ರಕ್ಕೆ ರು ಪುನದಂಬವೋದ ತೀನಾಂ, ಋಣದಂಬವೋದ ತೀನಾಂ, ಶಂನದಂಬವೋದ ತೀನಾಂ, ಅಲ್ಲಿ ಶಾ ರು ಪು ಬೇರೆ ಬೇರೆ ಕಡೆಯಲ್ಲಿ ಸೇರಿಸುವುದು. ಹೀಗೆ ಸೇರಿಸಿ ಮಾಡಿದಂತಹ ಇದಕ್ಕೆಲ್ಲ ವಿಹರಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹೀಗೆ ವಿಹರಣದ ಮೂಲಕ ನಿರ್ಮಾಣಗೊಂಡಂತಹ 1000 ಬೃಹತಿಗಳ ಒಂದು ಸಮುದಾಯವನ್ನು ಬೃಹತಿ ಸಹಸ್ರ ಅಂತೇವೆ. ಈಗ ಮತ್ತೆ ಹಿಂದಕ್ಕೆ ಹೋಗುವ. ಅದರಲ್ಲಿ ಎಷ್ಟು ಅಕ್ಷರ? 36. ಅಂದರೆ ಎಷ್ಟು? 72. ಇಡೀ ಬೃಹತಿಯಲ್ಲಿ ಎಷ್ಟು ಚಂದ ಅಕ್ಷರ ಆಯಿತು? 72,000 ಅಕ್ಷರ ಆಯಿತು. ಅದರಲ್ಲೂ 36,000 ಸ್ವರಾಕ್ಷರ, 36,000 ವ್ಯಂಜನಾಕ್ಷರ. ಬೃಹತಿ ಸಹಸ್ರ ಅಂದರೆ ಮುಗೀತು ಇಲ್ಲಿಗೆ. ಈಗ ನಮಗೆ ಇದಕ್ಕೆ ಏನು ಸಂಬಂಧ? ಇಂಥದ್ದನ್ನು ನೀವು ಇಲ್ಲಿ ಹೋಮ ಮಾಡಿಸುವುದು ಯಾಕೆ ಅಂತ ಈಗ ಏನಾದರೂ ಪ್ರಶ್ನೆ ಬಂದರೆ ಅಲ್ಲಿಗೆ ಬರಬೇಕೀಗ. ಏನು ವಿಷಯ ಅಂದರೆ ನಮ್ಮ ಶರೀರಕ್ಕೆ ಒಂದು ಸಂಬಂಧ ಇದೆ.
ನಮ್ಮ ಶರೀರದಲ್ಲಿ ನಾಡಿಗಳಂತೂ ಉಂಟಲ್ವ. ನಾಡಿಗಳು ಏನೆಲ್ಲ ಇದೆ? ತ್ವಕ್, ಚರ್ಮ, ಮಾಂಸ, ರುಧಿರ. ತ್ವಕ್ ಚರ್ಮ ಮಾಗುಂಸ ರುಧಿರ ಮಜ್ಜ ಸ್ನಾಯವೋ ಸ್ಥೀನಿಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಸಗ್ವಿಸ್ವಾಹ. ಇದರಲ್ಲಿ ಅಸ್ಥಿ ಅಂದರೆ ಎಲುಬು ಇದೆ, ಎಲುಬಿನ ಹೊರಗೆ ಮಾಂಸ ಇದೆ, ಮಾಂಸದ ಹೊರಗೆ ಚರ್ಮ ಇದೆ. ಈ ಚರ್ಮ, ಮಾಂಸ ಮತ್ತು ಎಲುಬು ಇವುಗಳಲ್ಲಿ ಎರಡು ಕೆಲಸ ನಡೆಯುತ್ತೆ. ಒಂದು ರಕ್ತ, ಮೇಧ, ಮಜ್ಜೆ ಇತ್ಯಾದಿಗಳ ಸಂಚಾರ ಆಗುವಂಥದ್ದು. ಎರಡನೇದ್ದು ಶರೀರದ ಎಲ್ಲ ಕಡೆಯಲ್ಲೂ ನಡೆದಂತಹ ಕ್ರಿಯೆಯ ಜ್ಞಾನ ಆತ್ಮನಿಗೆ ಬರುವಂಥದ್ದು. ಇದು ಎರಡು ಕೆಲಸ ನಡೆಯುತ್ತೆ. ಒಂದು ಜ್ಞಾನದ ಕೆಲಸ, ಇನ್ನೊಂದು ಒಳಗಿನಿಂದ ರಕ್ತಾದಿ ಸಂಚಾರದ ಕೆಲಸ. ಇವೆರಡು ಸಂಚರಿಸುವುದಕ್ಕೆ ಅಂದರೆ ಜ್ಞಾನದ ಸಂಚಾರ ಮತ್ತು ರಕ್ತಾದಿಗಳ ಸಂಚಾರಕ್ಕೋಸ್ಕರ ಶರೀರದಲ್ಲಿರತಕ್ಕಂತಹ ಅವಯವ ವಿಶೇಷಕ್ಕೆ ನಾಡಿ ಅಂತ ಹೆಸರು. ನಮ್ಮ ಶರೀರದಲ್ಲಿ ಎಷ್ಟು ನಾಡಿಗಳಿದ್ದಾವೆ? ನೀವು ಚರಕನ ಹತ್ರ ಕೇಳಿದರೆ ಅಥವಾ ಸುಶ್ರುತನ ಹತ್ರ ಕೇಳಿದರೆ ಆಯುರ್ವೇದದ ಪ್ರಕಾರ ಎಷ್ಟು ನಾಡಿ ಅಂತ ಕೇಳಿದರೆ ಅವನು ಸಾರ್ಧ ತ್ರಿಕೋಟ್ಯಸ್ತು ನಾಡ್ಯ ಅಂತ ಹೇಳ್ತಾನೆ. 3.5 ಕೋಟಿ ನಾಡಿಗಳು ಶರೀರದಲ್ಲಿದ್ದಾವೆ ಅಂತ ಹೇಳ್ತಾನೆ. ಸಾರ್ಧ ತ್ರಿಕೋಟಿ ಅಂದರೆ 3.5 ಕೋಟಿ. 3.5 ಕೋಟಿ ನಾಡಿ. ಇಡೀ ಬ್ರಹ್ಮಾಂಡದಲ್ಲಿ ನದಿಗಳು ಎಷ್ಟು ಅಂತ ವೇದವ್ಯಾಸರ ಹತ್ರ ಕೇಳಿ. ನಮ್ಮ ಹತ್ರ ಕೇಳಿದರೆ ಗೊತ್ತಿಲ್ಲ ನಮಗೆ. ಇಲ್ಲಿ ಪಕ್ಕದಲ್ಲಿರುವುದು ತುಂಗೆಯೋ ಭದ್ರೆಯೋ ಅಂತ ಸಂಶಯ ಬರೋದು. ಕೊನೆಗೆ ಭದ್ರಾವತಿ ಅದರಿಂದ ಭದ್ರೆ ಇರಬೇಕು ಅಂತ ತೀರ್ಮಾನ ಮಾಡುವುದು ನಾವು. ಅನ್ನ ನದಿಗಳು ಎಷ್ಟು ಬ್ರಹ್ಮಾಂಡದಲ್ಲಿ? ವೇದವ್ಯಾಸರು ಹೇಳ್ತಾರೆ ಭಾಗೀರಥ್ಯಾದಿ ಸಾರ್ಧ ತ್ರಿಕೋಟಿ ತೀರ್ಥ. ಸಾರ್ಧ ತ್ರಿಕೋಟಿ ಅಂದರೆ ಎಷ್ಟು? 3.5 ಕೋಟಿ ನದಿ. ನದಿ ಮತ್ತು ನಾಡಿ ಸ್ಪೆಲ್ಲಿಂಗ್ ಒಂದೇ ಅಲ್ವಾ? NADI. ಅದು ನಾಡಿಯೂ ಆಗ್ಬೋದು, ನದಿಯೂ ಆಗ್ಬೋದು. ಬ್ರಹ್ಮಾಂಡದಲ್ಲಿರುವ ನದಿಗೂ ಪಿಂಡಾಂಡದಲ್ಲಿರತಕ್ಕಂತಹ ನಾಡಿಗೂ ಒಂದು ನಿಕಟ ಸಂಬಂಧ ಇದೆ. ಸಂಖ್ಯಾ ಸಮಾನವಾಗಿದೆ. ಅಲ್ಲಿ ಭಾಗೀರಥಿ ನದಿ ಸರ್ವಶ್ರೇಷ್ಠವಾದ ನದಿ. ಭಾಗೀರಥಿಗಿಂತಲೂ ಶ್ರೇಷ್ಠವಾದ ಒಂದು ನದಿ ಇದ್ದಿದ್ರೆ ಅದು ಸರಸ್ವತಿ. ಆದರೆ ಸರಸ್ವತಿ ನಮಗೆ ಕಾಣಿಸೋದಿಲ್ಲ. ಸರಸ್ವತಿ ಗುಪ್ತಗಾಮಿನಿ ಅಂತ ಆಕೆಗೆ ಹೆಸರು. ನಮ್ಮ ಶರೀರದಲ್ಲಿ ಗುಪ್ತಗಾಮಿನಿಯಾದ ಸರಸ್ವತಿಗೆ ಸುಷುಮ್ನಾ ನಾಡಿ ಅಂತ ಹೆಸರು. ನಮ್ಮ ಶರೀರದ ನಾಡಿ ಅದು ಸುಷುಮ್ನಾ ಅಂತ. ಆ ಸರಸ್ವತಿಯ ಜೊತೆಗೆ 2 ನದಿ ಸೇರ್ತದೆ, ಗಂಗೆ ಮತ್ತು ಯಮುನೆ. ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಹೆಸರು. ಆ ಗಂಗಾ ಯಮುನೆಯ ಹಾಗೆ ಇಲ್ಲಿರುವಂತಹ 2 ನದಿಗಳು ನಾಡಿಗಳು ಅಂತ ಇದ್ರೆ ಇಡ ಮತ್ತು ಪಿಂಗಲ. ಹೀಗೆ ಇಡ, ಪಿಂಗಲ, ಸುಷುಮ್ನಾ ಎಂಬ ಪ್ರಧಾನ ನಾಡಿಗಳ ಜೊತೆಗೆ 3.5 ಕೋಟಿ ನಾಡಿಗಳು ನಮ್ಮ ಶರೀರದಲ್ಲಿ ಇದ್ದಾವೆ. ಆದರೆ ಈ ನಾಡಿಗಳಲ್ಲಿ ಪ್ರಧಾನವಾದ ನಾಡಿಗಳು ಎಷ್ಟು? ಕಡಿಮೆಯಿಂದ ನೋಡಿದರೆ 1 ನಾಡಿ ಪ್ರಧಾನ. ಯಾವುದು? ಸುಷುಮ್ನ. ಆಮೇಲೆ ನೋಡಿದರೆ 3 ನಾಡಿ ಪ್ರಧಾನ. ಸುಷುಮ್ನ, ಇಡ, ಪಿಂಗಲ ಅಂತ 3 ನಾಡಿ ಪ್ರಧಾನ. ಇನ್ನು ಮುಂದಕ್ಕೆ ಹೋದರೆ 16 ನಾಡಿ ಪ್ರಧಾನ. ಇನ್ನು ಮುಂದಕ್ಕೆ ಹೋದರೆ 101 ನಾಡಿ ಪ್ರಧಾನ. ಶತಂಚೈಕ ಹೃದಯಸ್ಯ ನಾಡ್ಯಸ್ತಾಸು ಮೂರ್ಧಾನಂ ಅಭಿನಿಸೃತೈಕ ತಯೋಧ್ವಮಾಯನ್ ಅಮೃತತ್ವಮೇತಿ ವಿಶ್ವಕನ್ಯಾ ಉತ್ಪತನೇ ಭವಂತಿ ಅಂತ ಅಥರ್ವಣೋಪನಿಷತ್ತು ಈ 101 ನಾಡಿಗಳ ಬಗ್ಗೆ ವಿವರಣೆ ಕೊಡ್ತದೆ. ಇನ್ನು ಮೇಲೆ ಹೋದರೆ 72,000 ನಾಡಿಗಳಿಗೆ ಪ್ರಾಧಾನ್ಯ. ಇಲ್ಲಿಗೆ ಬೇಕಾದದ್ದು 72,000 ನಾಡಿ. ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲಿ 36,000 ನಾಡಿಗಳು. ಈ ನಾಡಿಗಳು ದಿನನಿತ್ಯ ಉಪಾಸನೆಗೆ ಸಂಬಂಧಪಟ್ಟದ್ದು. ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ 4ನೇ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ಈ ಉಪಾಸನೆಯ ಬಗ್ಗೆ ಹೇಳ್ತಾ 20 ಸಹಸ್ರಾಣಿ ಅಂತ ನಾಡಿಗಳ ಬಗ್ಗೆ ಹೇಳ್ತಾ, ಅದರ ಬಗ್ಗೆ ಹೆಚ್ಚು ನಿಮಗೆ ಹೇಳುವುದಿಲ್ಲ. ಯಾಕಂದರೆ ಅದು ರಹಸ್ಯತ್ವಾದ ನ ಕಥ್ಯತೆ. ಅದು ರಹಸ್ಯ, ನಿಮಗೆ ಹೇಳೋಲ್ಲ ಅಂತ ಹೇಳಿದ್ದಾರೆ. ನಾನಿನ್ನು ಹೇಗೆ ಹೇಳೋದು? ಮಧ್ವಾಚಾರ್ಯ ಹೇಳಿಲ್ಲ. 20 ಸಹಸ್ರ ನಾಡಿಗಳಿದ್ದಾವೆ. ಆದರೆ ಕೆಲವು ವಿಷಯಗಳನ್ನು ತಾವು ಐತರೇಯೋಪನಿಷತ್ತು, ಮಹೇತರೇಯೋಪನಿಷತ್ ಭಾಷ್ಯದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಏನು ವಿಷಯ ಅಂದರೆ, ನಮ್ಮ ಬಲಭಾಗದ ನಾಡಿಗಳಲ್ಲಿ ಭಗವಂತ ಪುರುಷ ರೂಪದಲ್ಲಿ ಕೂತಿದ್ದಾನೆ. ಎಡಭಾಗದ ನಾಡಿಗಳಲ್ಲಿ ಅದೇ ಭಗವಂತ ಸ್ತ್ರೀ ರೂಪದಲ್ಲಿ ಕೂತಿದ್ದಾನೆ. ಆದ್ದರಿಂದ ಎಡಭಾಗಕ್ಕೆ ವಾಮ ಅಂತ ಹೆಸರು, ಬಲಭಾಗಕ್ಕೆ ದಕ್ಷಿಣ ಅಂತ ಹೆಸರು. ವಾಮ ಅಂದರೆ ಹೆಣ್ಣು ಅಂತ ಅರ್ಥ. ಅದರಿಂದ ಸ್ತ್ರೀ ರೂಪದಿಂದ ಎಡಭಾಗ ಸ್ತ್ರೀ ಭಾಗ ಅಂತ ಕರೆಯುವುದು ಅದಕ್ಕೋಸ್ಕರ. ಯಾಕಂದರೆ ಸ್ತ್ರೀ ರೂಪದ ಭಗವಂತ 36,000 ನಾಡಿಗಳಲ್ಲಿ ಎಡಭಾಗದಲ್ಲಿ ಕೂತಿದ್ದಾನೆ. ಈಗ ಬೃಹತಿ ಸಹಸ್ರಕ್ಕೆ ಬರುವ. ನಮ್ಮ ಶರೀರದಲ್ಲಿ ಎಷ್ಟು ನಾಡಿಗಳು? 72,000 ಅಥವಾ 36,000 ನಾಡಿಗಳು. ಒಂದು 36,000 ಪುರುಷ ನಾಡಿ, 36,000 ಸ್ತ್ರೀ ನಾಡಿ. ಎಡಭಾಗದ್ದು ಸ್ತ್ರೀ ಆದ್ದರಿಂದ ಸ್ತ್ರೀಯರಿಗೆ ಜ್ವರ ಬಂದಿದೆಯೋ ಅಂತ ನೋಡೋದು ಹೇಗೆ? ಎಡಗೈಯನ್ನು ನೋಡು.
ಬಲಭಾಗದಲ್ಲಿ ಪುರುಷ ನಾಡಿ ಆದ್ರಿಂದ ಪುರುಷರಿಗೆ ಜ್ವರ ನೋಡುವುದೆಲ್ಲಿ? ಬಲಭಾಗದ ನಾಡಿಯಲ್ಲಿ ನೋಡುದು. ಯಾಕಂದ್ರೆ ಇವರಿಗೆ ಬಲಭಾಗದಲ್ಲಿ ಬಲ, ಅವರಿಗೆ ಎಡಭಾಗದಲ್ಲಿ ಬಲ ಅಂತ ನಾಡಿ ಶಾಸ್ತ್ರ ಹಾಗೆ ಹೇಳ್ತದೆ. ಈ ಏನು ನಾಡಿಗಳಿದೆ ಅದಕ್ಕೂ ಬೃಹತಿ ಸಹಸ್ರದ 72,000 ಅಕ್ಷರಕ್ಕೂ ಒಂದು ನಿಕಟ ಸಂಬಂಧ ಇದೆ. ಏನು? ಈ 36,000 ಸ್ತ್ರೀ ರೂಪ ಏನು ನಮ್ಮ ನಾಡಿಗಳಲ್ಲಿದೆ, ಆ 36,000 ಸ್ತ್ರೀ ರೂಪಗಳನ್ನು ಪ್ರತಿಪಾದಿಸುವ 36,000 ವ್ಯಂಜನಾಕ್ಷರ ಬೃಹತಿ ಸಹಸ್ರದಲ್ಲಿದೆ. ಹಾಗೆಯೇ ಏನು ಬಲಭಾಗದಲ್ಲಿ 36,000 ಭಗವಂತನ ಪುರುಷ ರೂಪ ಇದೆ, ಅದನ್ನು ಪ್ರತಿಪಾದನೆ ಮಾಡಿ ಹೊಗಳತಕ್ಕಂತಹ 36,000 ಸ್ವರಾಕ್ಷರ ಬೃಹತಿ ಸಹಸ್ರದಲ್ಲಿದೆ. ಆದ್ದರಿಂದ ಬೃಹತಿ ಸಹಸ್ರವನ್ನು ಒಂದು ಬಾರಿ ನಾವು ಈ ಶ್ರದ್ಧೆಯಿಂದ ಪಠನ ಮಾಡಿದರೆ ನಮ್ಮ ಶರೀರದಲ್ಲಿರುವ ನಾಡೀಗತವಾದ 72,000 ರೂಪಗಳನ್ನು ಸ್ತೋತ್ರ ಮಾಡಿದ ಭಾಗ್ಯ ನಮ್ಮದ್ದಾಗ್ತದೆ. ಹಾಗೆ ಮಾಡಿದರೆ ಏನಾಗ್ತದೆ? ನಾಡಿ ಶುದ್ಧಿ ಆಗ್ತದೆ. ನಾಡಿ ಶುದ್ಧಿ ಆದದ್ರಿಂದ ಪ್ರಯೋಜನ ಏನು? ಶರೀರದಲ್ಲಿಂದ ರೋಗ ಹೋಗ್ತದೆ. ಅಂದ್ರೆ ರೋಗ ನಾಡಿಯಿಂದಾಗಿ ಅಲ್ವ ಗೊತ್ತಾಗೋದು. ಆ ನಾಡಿಯಲ್ಲಿ ಅಶುದ್ಧಿ ಆದರೆ ರೋಗ ಬರುವುದು. ನಾಡಿ ಶುದ್ಧಿ ಆಗುವುದಕ್ಕೆ ಬೃಹತಿ ಸಹಸ್ರದ ಪಠನ ಬೇಕು. ಈ ಬೃಹತಿ ಸಹಸ್ರದ ಇತಿಹಾಸ ಒಂದು ಕಥೆ ಹೇಳ್ತೇನೆ. ನಿದ್ದೆ ಬಂದಾಗ ಒಂದೊಂದು ಕಥೆ ಮಧ್ಯದಲ್ಲಿ ಹೇಳ್ಬೇಕು. ಆಚಾರ್ಯ ಹೇಳಿದ ಕಥೆ ಏನಂದ್ರೆ, ಈ ಬೃಹತಿ ಸಹಸ್ರಕ್ಕೆ ಅನ್ನ ಅಂತ ಒಂದು ಹೆಸರಿದೆ. ಅನ್ನಂ, ಬೃಹತಿ ಸಹಸ್ರಕ್ಕೆ ಅನ್ನ ಅಂತ ಒಂದು ಹೆಸರು. ಇನ್ನೊಂದು ಹೆಸರಿದೆ ಉಕ್ಥ ಅಂತ ಹೆಸರು. ಉಕ್ಥ ಅಂದರೆ ಎಬ್ಬಿಸುವಂತಹದ್ದು ಅಂತ. ಭಗವಂತನನ್ನು ಎಬ್ಬಿಸುವಂತಹ ಅನ್ನವಾದ್ರಿಂದ ಬೃಹತಿ ಸಹಸ್ರವನ್ನು ಉಕ್ಥ ಅಂತ ಕರೀತಾರೆ. ಒಂದು ಬಾರಿ ನಮ್ಮ ಇಂದ್ರ ಪುರಂದರ ಮಹಾವ್ರತ ಅಂತ ಒಂದು ಯಾಗವನ್ನು ಮಾಡಿದ. ಆ ಮಹಾವ್ರತವೆಂಬ ಯಾಗ ಅದು ಶ್ರೌತಯಾಗ. ಶ್ರೌತಯಾಗದಲ್ಲಿ ಋಗ್ವೇದಿಗಳು ಹೋತೃಗಳಾಗಬೇಕು, ಯಜುರ್ವೇದಿಗಳು ಅಧ್ವರ್ಯುಗಳಾಗಬೇಕು, ಸಾಮವೇದಿಗಳು ಉದ್ಗಾತೃಗಳಾಗಿರಬೇಕು, 4 ವೇದವನ್ನು ಅಧ್ಯಯನ ಮಾಡಿದಂತಹ ಅಥರ್ವ ವೇದಿಗಳು ಬ್ರಹ್ಮಸ್ಥಾನದಲ್ಲಿ ಕೂತುಕೊಳ್ಳಬೇಕು ಅಂತ. ಹೀಗೆ ಒಂದು 4 ಜಾಗ ಇದೆ. ಅದರಲ್ಲಿ ಹೋತೃಯಾಗಿ ಕೆಲಸ ಮಾಡಿದಂತಹ ಪುಣ್ಯಾತ್ಮ ಯಾರು ಅಂದರೆ ವಿಶ್ವಾಮಿತ್ರ ಮಹರ್ಷಿ. ಮಹಾವ್ರತಂ ನಾಮಚಕ್ರೇ ಹೌತ್ರಂ ಚಕ್ರೇತ್ರ ಕೌಶಿಕ ವಿಶ್ವಾಮಿತ್ರರು ಅಲ್ಲಿ ಹೋತೃಗಳಾಗಿ ಕೆಲಸ ಮಾಡಿದರು. ಹೋತೃಗಳ ಕೆಲಸ ಏನು? ಹೋತೃ ಅಂದರೆ ದೇವರನ್ನು ಆಹೋತೃ, ದೇವರನ್ನು ಆಹ್ವಾನ ಮಾಡುವವನಿಗೆ, ಮಂತ್ರದಿಂದ ಪ್ರೀತಿಯಿಂದ ದೇವರನ್ನು ಕರೆಯುವವನಿಗೆ ಹೋತೃ ಅಂತ ಹೆಸರು. ಅಧ್ವರ್ಯು ಅಂದರೆ ಅಗ್ನಿಯಲ್ಲಿ ಆಹುತಿ ಹಾಕತಕ್ಕಂಥವನಿಗೆ ಅಧ್ವರ್ಯು ಅಂತ ಹೆಸರು. ಉದ್ಗಾತೃ ಅಂದರೆ ಮಧ್ಯದಲ್ಲಿ ಗಾನ ಮಾಡತಕ್ಕಂಥವನಿಗೆ ಉದ್ಗಾತೃ ಅಂತ ಹೆಸರು. ಯಜ್ಞದಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅದಕ್ಕೆ ಪರಿಹಾರ ಹೇಳುವವನಿಗೆ ಬ್ರಹ್ಮ ಅಂತ ಹೆಸರು. ಈಗ 4 ಜಾಗದ ಕೆಲಸ ಯಜ್ಞದಲ್ಲಿ. ಅದರಲ್ಲಿ ಹೋತೃಯಾಗಿ ವಿಶ್ವಾಮಿತ್ರರಿದ್ದಾರೆ. ಆ ಮಹಾವ್ರತವೆಂಬ ಯಾಗದಲ್ಲಿ ಹೋತೃವಿನ ಕೆಲಸ ದೇವರನ್ನು ಕರೆಯುವುದಕ್ಕೆ ಮಂತ್ರ ಯಾವುದು ಅಂದರೆ ಉಕ್ಥ ಅಂದರೆ ಬೃಹತಿ ಸಹಸ್ರ. ಬೃಹತಿ ಸಹಸ್ರದಿಂದ ದೇವರನ್ನು ಕರಿಬೇಕು. ವಿಶ್ವಾಮಿತ್ರರು ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಅಗ್ನಿ ಪ್ರತಿಷ್ಠೆ ಆಗಿದೆ. ಪ್ರತಿಷ್ಠಾಪಿತವಾದ ಅಗ್ನಿ ಪ್ರತಿಷ್ಠೆ ಆದ ಮೇಲೆ ಬೃಹತಿ ಸಹಸ್ರದಿಂದ ಶಂಸನ ಅಂದರೆ ದೇವರನ್ನು ಪ್ರಶಂಸೆ ಮಾಡಬೇಕು. ಶುರು ಮಾಡಿದರು ವಿಶ್ವಾಮಿತ್ರರು. ಎದುರುಗಡೆ ಯಜಮಾನ ಇದ್ದಾನೆ, ಶಚಿ ಸಮೇತನಾದಂತಹ ಪುರಂದರ ಯಜಮಾನನಾಗಿದ್ದಾನೆ. ಆತನನ್ನು ನೋಡ್ತಾ ಇವರು ಶಂಸನ ಶುರು ಮಾಡಿದರು. ಶಂಸನ ಶುರು ಮಾಡಿದಾಗ ಪುರಂದರನಲ್ಲಿ ಯಾವುದೋ ಒಂದು ವಿಶೇಷ ತೇಜಸ್ಸು ಕಾಣಿಸಿತು ವಿಶ್ವಾಮಿತ್ರರಿಗೆ. ಅವರಿಗೆ ಅರ್ಥ ಆಯಿತು, ಇದು ಬರೀ ಪುರಂದರ ಅಲ್ಲ, ಈ ಯಜಮಾನನಲ್ಲಿ ಸಾಕ್ಷಾತ್ ಭಗವಂತ ಬಂದು ಕೂತಿದ್ದಾನೆ. ನಾನು ಯಾವ ಬೃಹತಿ ಸಹಸ್ರದಿಂದ ನಾಡೀಗತವಾದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ, ಅಂತಹ ಕ್ಷೀರಾಬ್ಧಿಶಾಹಿಯಾದಂತಹ ದೇವ ಈ ಪುರಂದರನಲ್ಲಿ ಆವಿಷ್ಟನಾಗಿದ್ದಾನೆ ಅಂತ ಗೊತ್ತಾಯಿತು. ಅವರು ಶ್ರದ್ಧೆಯಿಂದ ಪುರಂದರನನ್ನು ನೋಡ್ತಾ ಈ ಬೃಹತಿ ಸಹಸ್ರವನ್ನು ಶಂಸನ ಮಾಡಿದರು. ಶಂಸನ ಮುಗೀತು. ಮುಗಿದಾಗ ಪುರಂದರ ಚಪ್ಪಾಳೆ ತಟ್ಟಬೇಕೋ ಬೇಡ? ಓಹ್, ಏನು ಎಷ್ಟು ಚೆನ್ನಾಗಿ ಶಂಸನ ಮಾಡಿದ್ವಿ ಅಂತ ಹೇಳಬೇಕಲ್ವಾ? ಆದರೆ ಪುರಂದರ ಹಾಗೆ ಹೇಳಲಿಲ್ಲ. ಓ, ಭಾರಿ ಶಂಸನ ಮಾಡಿದಿ, ಇನ್ನೊಂದು ಸಲ ಶಂಸನ ಮಾಡು. ಈ ಚೆನ್ನಾಗಿ ಮಾಡುವವರಿಗೆ ಇದು ಸಮಸ್ಯೆ. ಈಗ ಅಲ್ಲಿ ಕಸ ಇದೆ, ಇಲ್ಲಿದೆ, ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ಅನ್ಕೊಳ್ಳಿ. ಆಮೇಲೆ ಸುಬ್ಬಣ್ಣ ಹೇಳ್ತಾರೆ, ಆಚಾರ್ಯ ಎಷ್ಟು ಚಂದ ಕ್ಲೀನ್ ಮಾಡ್ತೀರಿ, ನಾಳೆ ನೀವೇ ಮಾಡಿ. ಒಂದು ಒಳ್ಳೆ ಕೆಲಸ ಮಾಡಿದರೆ ಏನು ಸಮಸ್ಯೆ ಏನಾಗ್ತದೆ ಅವರಿಗೆ, ಮತ್ತೆ ಅದನ್ನು ಮಾಡುವುದು. ಈಗ ಹೇಳಿದ್ದ ಹಾಗೆ ಪುರಂದರ ಹೇಳ್ತಾನೆ, ಶುಭಂ ಮೇ ಧಾಮ ಉಪಾಗಾಹ ದ್ವಿತೀಯಂ ಶಂಸ, 2ನೇ ಬಾರಿ ಶಂಸನ ಮಾಡು ಅಂತ ಹೇಳಿದ. ಈಗ 1 ಬಾರಿ ಶಂಸನ ಮಾಡಲಿಕ್ಕೆ ಕನಿಷ್ಠ 3 ಗಂಟೆ ಬೇಕು. ಬಹುಶಃ ಈಗ ಸುಮಾರು 9:30-10 ಗಂಟೆ ಆಗಿದೆ. ದ್ವಿತೀಯಂ ಶಂಸ ಅಂದರೆ ಒಂದು ಚಪಾತಿ ತಿಂದು ಬರ್ತೇನೆ ಅಂತ ಹೋಗುವ ಪ್ರಸಂಗ.
ಆದರೆ ವಿಶ್ವಾಮಿತ್ರರು ಭಾರಿ ಖುಷಿಯಿಂದ ಹಿಂದೆ ಹೇಗೆ ಶಂಸನೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಉತ್ಸಾಹದಿಂದ ಎರಡನೇ ಬಾರಿ ಬೃಹತಿ ಸಹಸ್ರವನ್ನು ಹೇಗೆ ಅನ್ನಂ ಇತ್ಯುಪಸ್ಥಾಪ್ಯ, ಮೊದಲು ನೋಡಿ ನಿನಗೆ ಇದು ಅನ್ನ ಅಂತ ಹೇಳ್ತಾ ಬೃಹತಿ ಸಹಸ್ರವನ್ನು ಮತ್ತೆ ಶಂಸನ ಮಾಡಿ. ಎರಡನೇ ಶಂಸನ ಮುಗಿಯಿತು. ಓಹ್ ಚೆನ್ನಾಗಿತ್ತು ಅಂತ ಹೇಳಬೇಕೋ ಬೇಡ, ಅದು ಹೇಳಲಿಲ್ಲ. ತೃತೀಯಂ ಶಂಸ ಪ್ರಿಯಂ ಮೇ ಧಾಮ ಉಪಾಗಾಹ, ನಿನಗೆ ಒಳ್ಳೆಯ ಧಾಮ ಸಿಕ್ಕಿದೆ ಅಪ್ಪ, ನನ್ನ ಒಳ್ಳೆ ಧಾಮ ನಿನಗೆ ಸಿಕ್ಕಿದೆ, ಮತ್ತೆ ಮೂರನೇ ಬಾರಿ ಶಂಸನ ಮಾಡುವುದಾ ಅಂತ ಕೇಳಿದ ಇಂದ್ರ. ವಿಶ್ವಾಮಿತ್ರರು ಮಧ್ಯಾಹ್ನ ಸುಮಾರು 1:30 ಗಂಟೆ ಶುರು ಮಾಡಿದ. ಮೂರನೇ ಬಾರಿ ಮುಗಿಯುವಾಗ ಸುಮಾರು 4 ಗಂಟೆ ಆಗಿದೆ. ಆದಾಗ ಎಲ್ಲರ ನಿರೀಕ್ಷೆ ಉಂಟು, ಈಗ ಚತುರ್ಥಂ ಶಂಸ ಅಂತ ಹೇಳ್ತಾರೋ ಅಂತ. ಆದರೆ ಮತ್ತೆ 4ನೇ ಶಂಸನ ಆಯಿತು ಅಂತ ಹೇಳಿದ್ರೆ ಸೂರ್ಯಾಸ್ತ ಆಗಿ ಹೋಗುತ್ತೆ, ಯಜ್ಞ ಮುಂದುವರಿಬೇಕಲ್ವಾ. ಭಗವಂತ ಈ ಇಂದ್ರ ಆತನಿಗೆ ವಿಶ್ವಾಮಿತ್ರನಿಗೆ ಹೇಳಿದ, ಸುಂದರವಾದ ಶಂಸನ ಆಯಿತು, ಬೃಹತಿ ಸಹಸ್ರ ನನಗೆ ಅನ್ನ, 3 ಬಾರಿ ನಾನು ಅನ್ನ ಊಟ ಮಾಡಿದೆ, ನನಗೆ ತುಂಬ ಸಂತೋಷವಾಗಿದೆ, ಪ್ರಿಯಧಾಮ ನಿನಗೆ ಕೊಟ್ಟಿದ್ದೇನೆ. ಆದರೆ ನೀನು ಬಾಯಿಯಲ್ಲಿ ವರ ಕೇಳಬೇಕು ನನ್ನ ಹತ್ರ. ವರಂ ವರಯ ಭದ್ರಂತೆ, ನನಗೆ ವರವನ್ನು ಕೇಳು, ಕೊಡ್ತೇನೆ. ವಿಶ್ವಾಮಿತ್ರರು ಸಂಕೋಚವೇ ಮಾಡಲಿಲ್ಲ, ಕ್ಷಣದಲ್ಲಿ ವರ ಕೇಳ್ತಾರೆ. ಏನಂದರೆ ತ್ವಾಮೇ ವದಾನೀಯಾಂ, ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಬೇಕು, ವರದೆ ನಾನು ನಿನ್ನನ್ನು ತಿಳಿಬೇಕು, ನಿನ್ನ ಬಗ್ಗೆ ನೀನು ಹೇಳು ಅಂತ ವರ ಕೇಳಿದ. ವಸ್ತುತಃ ಮುಂದೆ ಇದ್ದವ ಯಾರು? ಇಂದ್ರ. ಇಂದ್ರನ ಹತ್ರ ತ್ವಾಮೇವ ಜಾನೀಯಾಂತೆ, ಹೋತೃವಾಗಿರತಕ್ಕಂತಹ ವಿಶ್ವಾಮಿತ್ರರು ನಿನ್ನನ್ನು ತಿಳ್ಕೊಳ್ಬೇಕು ಅಂತ ಕೇಳಿದರು. ಇಂದ್ರ ಏನು ಹೇಳಬೇಕು? ನಾನು ಇಂದ್ರ, ನಿನಗೆ ಅಷ್ಟು ಗೊತ್ತಿಲ್ವ ಅಂತ ಹೇಳಬೇಕೋ ಬೇಡ? ಇಂದ್ರ ಏನು ಹೇಳಿದ ಅಂತ ಹೇಳಿದ್ರೆ, ಪ್ರಾಣೋಬ ಅಹಮ ಸ್ಪೃಶೇ, ಪ್ರಾಣ ಅಂದರೆ ನಾನು, ಆ ಸೂರ್ಯನಲ್ಲಿರತಕ್ಕಂತಹ ಪ್ರಾಣ ನಾನೇ. ಲೋಕವನ್ನೆಲ್ಲ ಯಯೇಷ ತಪತಿ, ಲೋಕವನ್ನೆಲ್ಲ ಯಾರು ತಾಪಗೊಳಿಸ್ತಾನೋ, ಯಾರಿಂದಾಗಿ ಎಲ್ಲ ವಸ್ತುಗಳು ಒಣಗ್ತಾವೋ, ಯಾರಿಂದಾಗಿ ವಸ್ತುಗಳು ಒಣಗುವುದು ಮಾತ್ರ ಅಲ್ಲ, ಭೂಮಿಯಲ್ಲಿ ಬಿದ್ದಂತಹ ನೀರು ಆಕಾಶಕ್ಕೇರಿ ಮಳೆ ಮತ್ತೆ ಬರುತ್ತೋ ಅಂತಹ ಸೂರ್ಯನಲ್ಲಿ ನಿಂತವ ನಾನು ಅಂತ ತಿಳ್ಕೋ. ವಿಶ್ವಾಮಿತ್ರರಿಗೆ ಅರ್ಥ ಆಯ್ತು. ಯಾಕಂದರೆ ವಿಶ್ವಾಮಿತ್ರರೇ ಗಾಯತ್ರಿ ಉಪಾಸಕರಲ್ವಾ, ಗಾಯತ್ರಿಯನ್ನು ಲೋಕಕ್ಕೆ ಕೊಟ್ಟವರು. ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಉಪಾಸನೆಯಲ್ಲೇ ತೊಡಗಿರತಕ್ಕಂತಹ ವಿಶ್ವಾಮಿತ್ರರು ಈ ಉಪದೇಶದಿಂದ ಆ ಭಗವಂತನನ್ನು ತಿಳಿದು ಮತ್ತೊಮ್ಮೆ ಬೃಹತಿ ಸಹಸ್ರ ಪಾರಾಯಣ ಮಾಡಿದರು. ಇದೊಂದು ಪ್ರಕರಣ. ಇದಾದ ಮೇಲೆ ಬೃಹತಿ ಸಹಸ್ರದ ಬಗ್ಗೆ ಬಹಳ ಸೂಕ್ಷ್ಮ ವಿಷಯಗಳನ್ನು ಐತರೇಯೋಪನಿಷತ್ತು ಹೇಳುತ್ತೆ. ಮೊದಲು ಶುರು ಮಾಡುವುದು ಈ ಪ್ರಕರಣದಲ್ಲಿ. ಇದರಿಂದ ನಮಗೆ ಅರ್ಥ ಆಗುವುದು ಏನು ಅಂತ ಹೇಳಿದರೆ, ಬೃಹತಿ ಸಹಸ್ರ ಎಂಬುದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಅನ್ನ. ಭಗವಂತನಿಗೆ ಪ್ರಿಯವಾದ ಅನ್ನ ಅಂದರೆ ಚಿತ್ರಾನ್ನವೋ ಮತ್ತೊಂದು ಶಾಲ್ಯನ್ನವೋ ಹಾಗಲ್ಲ. ಅನ್ನ ಅಂದರೆ ಬೃಹತಿ ಸಹಸ್ರದ ಮೂಲಕ ಭಗವಂತ ಅನುಗ್ರಹ ಮಾಡುವುದಕ್ಕೆ ಎದ್ದು ನಿಲ್ತಾನೆ. ಅತ್ಯಂತ ಇಷ್ಟವಾದಂತಹ ಮಹಾಮಂತ್ರ ಬೃಹತಿ ಸಹಸ್ರ. ಆ ಬೃಹತಿ ಸಹಸ್ರವನ್ನು ವಿಶ್ವಾಮಿತ್ರರು ಶಂಸನ ಮಾಡಿದರು. ಅವರೇ ಮೊದಲು ಶಂಸನ ಮಾಡಿದ್ದ, ಅದಕ್ಕಿಂತ ಹಿಂದೆ ಬೃಹತಿ ಸಹಸ್ರ ಇರಲಿಲ್ವಾ? ಈ ಮಹಾವ್ರತವೆಂಬ ಯಾಗದಲ್ಲಿ ಬೃಹತಿ ಸಹಸ್ರ ಪ್ರತಿ ಯಾಗದಲ್ಲೂ ಶಂಸನಕ್ಕೆ ಇರುವ ತಂತ್ರ. ಆದ್ದರಿಂದ ಅದಕ್ಕಿಂತ ಹಿಂದೆಯೂ ಕೂಡ ವಸಿಷ್ಠರು ಬೃಹತಿ ಸಹಸ್ರದಿಂದ ದೇವರನ್ನು ಸ್ತೋತ್ರ ಮಾಡಿದರು. ಅದಕ್ಕೋಸ್ಕರ ಅವರಿಗೆ ವಸಿಷ್ಠ ಅಂತ ಹೆಸರಾಯ್ತಂತೆ. ಇಲ್ಲೇ ಹೋದರೆ ಏನು ಹೆಸರಿತ್ತು ಅವರಿಗೆ? ಮೈತ್ರಾವರ್ಣಿ ಅಂತ. ಮಿತ್ರಾವರ್ಣರ ಮಗನಾಗಿ ಹುಟ್ಟಿದ್ರಿಂದ ಮೈತ್ರಾವರ್ಣಿ ಅಂತ ಅವರಿಗೆ ಹೆಸರಿತ್ತು. ಅವರು ವಸಿಷ್ಠ ಆದದ್ದು ಯಾಕೆಂತೆ, ಈ ಬೃಹತಿ ಸಹಸ್ರದಿಂದ ದೇವರನ್ನು ಸ್ತೋತ್ರ ಮಾಡಿದ್ದಕ್ಕೋಸ್ಕರ ಅವರು ವಸಿಷ್ಠ. ವಸುಹು ವಸಿಯಾನ್ ವಸಿಷ್ಠ ಅಂದರೆ ವಾಸ ಮಾಡತಕ್ಕಂಥವರಲ್ಲಿ ಶ್ರೇಷ್ಠರಾದ ಋಷಿಗಳು ಅಂತ. ಋಷಿ ಶ್ರೇಷ್ಠತ್ವವನ್ನು ತಿಳಿಸುವ ವಸಿಷ್ಠ ಎಂಬ ಶಬ್ದ ಅವರಿಗೆ ಬಂದದ್ದೇ ಬೃಹತಿ ಸಹಸ್ರದ ಶಂಸನದ ಮೂಲಕ ಅಂತ ಐತರೇಯೋಪನಿಷತ್ತು ಹೇಳುತ್ತೆ. ಹೀಗೆ ವಸಿಷ್ಠರು ಮತ್ತು ವಿಶ್ವಾಮಿತ್ರರಿಂದ ಲೋಕದಲ್ಲಿ ಹೆಚ್ಚು ಚಾಲ್ತಿಗೆ ಬಂದಿರತಕ್ಕಂತಹ ಮಹಾಮಂತ್ರ ಬೃಹತಿ ಸಹಸ್ರ. ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಮಂತ್ರ. 36 ಅಕ್ಷರದ ಪುರುಷ ರೂಪವನ್ನು 36 ಅಕ್ಷರದ ಮೂಲಕ ಭಗವಂತನ ಸ್ತ್ರೀ ರೂಪವನ್ನು ಪ್ರತಿಪಾದನೆ ಮಾಡತಕ್ಕಂತಹ ದೊಡ್ಡ ಮಂತ್ರ. ಇದರಿಂದ ಒಂದು 2 ಫಲಗಳನ್ನು ಮಧ್ವಗುರುಗಳು ಹೇಳಿದ್ದಾರೆ. ಏನು ಅಂದರೆ, ನಾವು ಬದುಕುವುದಾದರೆ, ಪೂರ್ಣ ಬದುಕು ಅಂತಾದರೆ ಎಷ್ಟು ಬದುಕ್ತೇವೆ? 100 ವರ್ಷ ಬದುಕ್ತೇವೆ. ಪೂರ್ಣ ಬದುಕು ಅಂತ ಹೆಸರು ಅದಕ್ಕೆ. 100 ಅಂದರೆ 365 ಗುಣಿಸು 100 ಅಲ್ಲ. ಪೂರ್ಣ ಬದುಕು ಅಂತ ಹೇಳಿದರೆ 360 ಗುಣಿಸು 100. 360 ಅನ್ನೋದು ಸಾವನ ಸಂವತ್ಸರ, ಸಾವನ ವತ್ಸರದ ಲೆಕ್ಕಾಚಾರದಲ್ಲಿ 1 ವರ್ಷ 360 ದಿವಸ. ಆ 360 ಗುಣಿಸು 100 ಅಂದರೆ ಎಷ್ಟು ದಿವಸ ಆಗ್ತದೆ? ಮನುಷ್ಯನ ಜೀವನದಲ್ಲಿ ಒಟ್ಟು ದಿವಸ ಎಷ್ಟಾಯಿತು? 36,000 ದಿವಸ ಆಗ್ತದೆ. ನೋಡಿ, ಹತ್ರ ಬಂತು ಬೃಹತಿ ಸಹಸ್ರಕ್ಕೆ. 36,000 ದಿವಸ ಮನುಷ್ಯನ ಪೂರ್ಣಾಯುಷ್ಯ. ಅಂದರೆ ಎಷ್ಟು ರಾತ್ರಿ ಎಷ್ಟು ಹಗಲು? 36,000 ರಾತ್ರಿ
36,000 ಹಗಲು. ಅಂದರೆ ಒಟ್ಟು ಎಷ್ಟಾಯಿತು? 72,000 ಆಯಿತು. ಈಗ ಇನ್ನೊಂದು ವಿಷಯ ಆಚಾರ್ಯರು ಹೇಳ್ತಾರೆ. ಏನಂದರೆ ಬೃಹತಿ ಸಹಸ್ರದಲ್ಲಿರುವ ಸ್ವರಾಕ್ಷರಗಳಿಂದ ಪ್ರತಿಪಾದ್ಯನಾದ ಭಗವಂತ ಮನುಷ್ಯನ ಪೂರ್ಣಾಯುಷ್ಯದ ಹಗಲಿನಲ್ಲಿ ಏನಿದೆ, ಹಗಲುಗಳೆಷ್ಟಿದ್ದಾವೆ ಅಷ್ಟನ್ನೂ ನಿಯಂತ್ರಿಸತಕ್ಕಂತಹ ದೇವನಾಗಿದ್ದಾನೆ. ಬೃಹತಿ ಸಹಸ್ರದ ವ್ಯಂಜನಾಕ್ಷರದಿಂದ ಪ್ರತಿಪಾದ್ಯವಾದ ಭಗವಂತನ ಯಾವ ಸ್ತ್ರೀರೂಪಗಳು 36,000 ಇದ್ದಾವೆ, ಅವುಗಳು ಮನುಷ್ಯನ ಪೂರ್ಣಾಯುಷ್ಯದಲ್ಲಿರುವ 36,000 ರಾತ್ರಿಗಳನ್ನು ನಿಯಂತ್ರಿಸತಕ್ಕಂತಹ ರೂಪಗಳಾಗಿದ್ದಾವೆ. ಹಾಗಾದರೆ ರಾತ್ರಿ ಅಂದರೆ ಸ್ತ್ರೀ, ಹಗಲು ಅಂತ ಹೇಳಿದರೆ ಪುರುಷ. ಈ ರೂಪಗಳಿಂದ ಹಗಲು ರಾತ್ರಿಗಳನ್ನು ನಿಯಂತ್ರಿಸ್ತಾನೆ ಭಗವಂತ. ನಾವು ಒಂದು ಬಾರಿ ಬೃಹತಿ ಸಹಸ್ರದಿಂದ ಭಗವಂತನನ್ನು ಕೊಂಡಾಡಿದರೆ ನಮ್ಮ 100 ವರ್ಷದ ಪೂರ್ಣಾಯುಷ್ಯದ ಹಗಲು ರಾತ್ರಿಗಳ ದೇವನನ್ನು ಸ್ತೋತ್ರ ಮಾಡಿದ ಪುಣ್ಯ ನಮಗೆ ಬರ್ತದೆ. ತುಂಬ ದೊಡ್ಡದಿದೆ, ಒಂದು ಸಂಕ್ಷೇಪವಾಗಿ ಇಷ್ಟು ತಿಳ್ಕೊಳ್ಳಿ. ಎರಡನೇ ವಿಷಯ ಆಚಾರ್ಯರು ಹೇಳ್ತಾರೆ ಏನಂದರೆ, ನಾವೆಲ್ಲ ಗೃಹಸ್ಥರು ಅನ್ನದಾನ ಮಾಡುವುದರಲ್ಲಿ ಬಹಳ ಪುಣ್ಯ ಸಂಪಾದನೆ ಮಾಡ್ತಾರೆ. ಉಳಿದವರಿಗೆ ಬ್ರಹ್ಮಚಾರಿ ಅನ್ನದಾನ ಮಾಡಿದರೆ ಅವನಿಗೆ ಪುಣ್ಯ ಇಲ್ಲ, ಅವನು ಭಿಕ್ಷಾನ್ನ ವಾರಾನ್ನ ಮಾಡಿಕೊಂಡು ಬದುಕುವ. ಬ್ರಹ್ಮಚಾರಿಗೆ ಅಗ್ನಿಯಲ್ಲಿ ಹೋಗಿ ಅಡಿಗೆ ಮಾಡಿ ಬಡಿಸುವ ಅದೆಲ್ಲ ಕೆಲಸ ಇಲ್ಲ ಅವನಿಗೆ ಇವರು ಹಾಕಿದ್ದನ್ನು ಊಟ ಮಾಡುವುದು, ಓದುವುದು. ಬ್ರಹ್ಮಚಾರಿ ಅಂದರೆ ಓದುವವ ಅಂತ ಅರ್ಥ. ಅವನಿಗೆ ಅಮ್ಮ ಅನ್ನ ಮಾಡಿ ಹಾಕಲಿಲ್ಲ, ಗುರುಕುಲದಲ್ಲಿ ಅನ್ನ ಮಾಡಲಿಲ್ಲ ಅಂತ ಹೇಳಿದರೆ ಗುರುಗಳು ಹೇಳ್ತಾರೆ ಹೋಗಿ ಭಿಕ್ಷೆ ಬೇಡಿ ತಗೊಂಡು ಬಾ ಅಂತ. ಭಿಕ್ಷೆ ತಂದು ಅವ ಊಟ ಮಾಡಬೇಕು, ಅವನ ಅನ್ನ ಮಾಡುವುದಕ್ಕಿಲ್ಲ, ಅನ್ನ ದಾನ ಮಾಡುವುದಕ್ಕಿಲ್ಲ. ಸನ್ಯಾಸಿಯು ಕೂಡ ಅವರಿಗೆ ಭಿಕ್ಷೆ ಅಂತ, ಗೃಹಸ್ಥ ತಾನು ವೈಶ್ವದೇವವನ್ನು ಮಾಡಿ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಕೊಡುವುದು. ಹಾಗಾಗಿ ಗೃಹಸ್ಥ ಅನ್ನದಾನವನ್ನು ಮಾಡತಕ್ಕದ್ದು ಅಂತ ನಿಯಮ. ಕನಿಷ್ಠ ಅನ್ನದಾನ ಎಷ್ಟು? ತಾನು ಬದುಕಿರುವ ಪ್ರತಿಯೊಂದು ದಿವಸವೂ ಒಂದು ಬ್ರಾಹ್ಮಣ ದಂಪತಿಗಾದರೂ ಅನ್ನದಾನ ಮಾಡಬೇಕಂತೆ. ಹಾಗಾದರೆ ಚಿಕ್ಕ ಮಗುವಾಗಿರುವಾಗ ಬ್ರಹ್ಮಚಾರಿಯಾಗಿದ್ದಾಗ ಅನ್ನದಾನ ಮಾಡಲಿಕ್ಕೆ ಆಗೋದಿಲ್ಲ, ಗೃಹಸ್ಥನಾದ ಮೇಲೆ ಮಾಡಬೇಕು. ಆ ಹಿಂದಿನ ದಿವಸಗಳೆಲ್ಲ ಲೆಕ್ಕಾಚಾರ ಮಾಡಿ ಆಮೇಲೆ ಮಾಡಬೇಕು. ಅಂದರೆ ಒಂದು ದಿವಸಕ್ಕೆ ಒಂದು 4 ಆದರೂ ಮಾಡಬೇಕಾಗ್ತದೆ. ಒಟ್ಟು ತನ್ನ ಜೀವನದಲ್ಲಿ ಆತ 36,000 ದಂಪತಿಗಳಿಗೆ ಅನ್ನದಾನ, ಅಂದರೆ 36,000 ಪುರುಷ, 36,000 ಸ್ತ್ರೀ, ಹೀಗೆ 36,000 ದಂಪತಿಗಳಿಗೆ ಅನ್ನದಾನ ಮಾಡಬೇಕಂತೆ. ಕಷ್ಟ ಅಲ್ವಾ? ಅದಕ್ಕೇನು ಮಾಡುವುದು? ಭಾಳ ಸುಲಭ ಇದೆ. ನಮ್ಮಂಥವರಿಗೆಲ್ಲ ಹೇಳಿಕೊಟ್ಟದ್ದು ಮಧ್ವಾಚಾರ್ಯ. ಭಾರಿ ಸುಲಭ ಏನು ಅಂತ ಹೇಳಿದರೆ, ಒಂದು ಯೋಗ್ಯರಾದ ದಂಪತಿಗಳನ್ನು ಮನೆಗೆ ಭೋಜನಕ್ಕೆ ಕರೆಯುವುದು, ಕರೆದು ಅವರಿಗೆ ಅನ್ನದಾನ ಮಾಡುವುದು. ಅನ್ನದಾನ ಮಾಡುವಾಗ ಈ ಬೃಹತಿ ಸಹಸ್ರವನ್ನು ಒಂದು ಸಲ ಪಾರಾಯಣ ಮಾಡಿರಬೇಕು ಹಿಂದಿನ ದಿವಸ. ಅಂದರೆ ಹಿಂದಿನ ದಿವಸ ನವಮಿ ಅಂತ ಅನ್ಕೊಳ್ಳಿ, ನವಮಿಯ ದಿವಸ ಬೃಹತಿ ಸಹಸ್ರವನ್ನು ಪೂರ್ತಿ ಪಾರಾಯಣ ಮಾಡಬೇಕು. ಪಾರಾಯಣ ಮಾಡಿ ಒಂದು ತುಳಸಿಯನ್ನು ದೇವರಿಗೆ ಏರಿಸಬೇಕು. ಮರು ದಿವಸ ದಂಪತಿಗಳನ್ನು ಭೋಜನಕ್ಕೆ ಕರಿಬೇಕು. ಅವರನ್ನು ಭೋಜನಕ್ಕೆ ಕೂಡಿಸಿ ಹಿಂದಿನ ದಿವಸ ಏನು ಬೃಹತಿ ಸಹಸ್ರದಲ್ಲಿ ಚಿಂತನೆ ಮಾಡಿದ ಭಗವಂತನ 36,000 ಪುರುಷ ರೂಪ, 36,000 ಸ್ತ್ರೀ ರೂಪ ಇದೆ, ಅದನ್ನು ಈ ದಂಪತಿಗಳ ನಾಡಿಗಳಲ್ಲಿ ಆಲೋಚನೆ ಮಾಡಬೇಕು. ದಂಪತಿಗಳ ನಾಡಿಗಳಲ್ಲಿ ಆಲೋಚನೆ ಮಾಡಿ ಅನ್ನದಾನ ಮಾಡುವಾಗ ಆ ನಾಡೀಗತವಾದ ಭಗವಂತನ ಪುರುಷ ರೂಪ ಮತ್ತು ಸ್ತ್ರೀ ರೂಪ ಅದು ನಾನು ಕೊಟ್ಟಂತಹ ಈ ಅನ್ನದಾನವನ್ನು ಸ್ವೀಕರಿಸ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಇಷ್ಟು ಮಾಡಿ ಆಮೇಲೆ ಬೃಹತಿ ಸಹಸ್ರ ಪ್ರತಿಪಾದ್ಯ ಶ್ರೀ ಪರಮಾತ್ಮ ನಾರಾಯಣ ಪ್ರಿಯತಾ ಅಂತ ಕೃಷ್ಣಾರ್ಪಣ ಬಿಟ್ಟರೆ ಅವನಿಗೆ ಶತವರ್ಷದ ಅಹೋರಾತ್ರದಲ್ಲಿರುವ ದೇವತಾ ಅನುಗ್ರಹದ ಜೊತೆಗೆ ಪ್ರತಿವರ್ದಿನವೂ ಕೂಡ ಒಂದು ದಂಪತಿಗಳನ್ನು ಊಟ ಮಾಡಿಸಿದ ಪುಣ್ಯ ಸಿಗ್ತದೆ ಅಂತ ಮಧ್ವಾಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಅಂದರೆ ಬೃಹತಿ ಸಹಸ್ರದ ಚಿಂತನೆಗೆ ಅಂತಹ ಮಹತ್ವ ಇದೆ. ಬೃಹತಿ ಸಹಸ್ರದ ಮೂಲಕ ನಾವು ಅಗ್ನಿಯಲ್ಲಿ ಆರಾಧನೆಯನ್ನು ಮಾಡುವಂಥದ್ದು ನಾಳೆಯ ಪ್ರಕ್ರಿಯೆ ಇದೆ. ನೋಡಿ, ಬೃಹತಿ ಸಹಸ್ರದ ಒಂದೊಂದು ಮಂತ್ರ ವಿಷ್ಣು ಸಹಸ್ರನಾಮದ ಒಂದೊಂದು ರೂಪದ ವಿವರಣೆಯನ್ನು ಕೊಡುತ್ತೆ ಅಂತ ನಾನು ಹೇಳಿದೆ. ಆಹುತಿ ಕೊಡುವ ಕ್ರಮ ಹೇಗಿರ್ತದೆ ನಾಳೆ ಅಂದರೆ, ಒಂದು ಬೃಹತಿ ಸಹಸ್ರದ ಮಂತ್ರ ಹೇಳುವುದು, ಸ್ವಾಹಾಕಾರ ಹೇಳುವುದು, ವಿಶ್ವಾಯ ಇದಂ ನಮಃ ಅಂತ ತ್ಯಾಗ ಮಾಡುವುದು. ಎರಡನೇ ಮಂತ್ರ ಹೇಳುವುದು, ಆಹುತಿ ಕೊಡುವುದು, ವಿಷ್ಣವೇ ಇದಂ ನಮಃ ಅಂತ ಹೇಳುವುದು. ಮೂರನೇ ಮಂತ್ರ ಹೇಳುವುದು, ಆಹುತಿ ಕೊಡುವುದು, ವಷಟ್ಕಾರಾಯ ವಿಶ್ವಂ ವಿಷ್ಣುರು ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃತೇ ನಮಃ ಭೂತಭೃತೇ ನಮಃ ಭಾವಾಯ ನಮಃ ಅಂತ ಆ ಭಗವಂತನ 1000 ರೂಪಗಳನ್ನೇ ಉದ್ದೇಶಿಸಿ ಬೃಹತಿ ಸಹಸ್ರದ ಒಂದೊಂದು ಮಂತ್ರದಿಂದ ಆಹುತಿ ಕೊಡುವುದು. ಅಂದರೆ ವಿಷ್ಣು ಸಹಸ್ರನಾಮ ಆರೋಗ್ಯವನ್ನು ಕೊಡುವ ಮಂತ್ರ ಅಂತ ಪ್ರಸಿದ್ಧ, ಭಾಳ ಪ್ರಸಿದ್ಧ ಇದೆ ಆರೋಗ್ಯವನ್ನು ಕೊಡುವ ಮಂತ್ರ. ಯಾಕಂದರೆ ನೋಡಿ, ಚರಕ ಸಂಹಿತೆ ಇವತ್ತು ಆಯುರ್ವೇದದ ಮೂಲ ಗ್ರಂಥ ಸುಶ್ರುತ ಮತ್ತು ಚರಕ ಸಂಹಿತೆಯಲ್ಲಿ ಚರಕ ಕೇಳ್ತಾನೆ, ಅನಾರೋಗ್ಯ ಯಾಕಾಗ್ತದೆ? ಅದು ಸಿಕ್ಕಾಬಟ್ಟೆ ಊಟ ಮಾಡುವುದರಿಂದ ಆಗ್ತದೆ.
ಎಡವಟ್ಟು ಊಟ ಮಾಡುವುದರಿಂದ ಆಗ್ತದೆ. ಅಥವಾ ಎಡವಟ್ಟು ನಿದ್ದೆ, ಎಡವಟ್ಟು ಎಚ್ಚರವಾಗಿರೋದು. ಯುಕ್ತಾಹಾರ ವಿಹಾರ, ಆಹಾರ ವಿಹಾರಗಳಲ್ಲಿ ನಿಯಂತ್ರಣ ಇಲ್ಲದೆ ಇರುವುದರಿಂದ ಆರೋಗ್ಯ ಕೆಡ್ತದೆ. ಇದು ಸ್ಪಷ್ಟ. ಸರಿ, ಕೆಟ್ಟ ಮೇಲೆ ಆರೋಗ್ಯವನ್ನು ಸರಿಪಡಿಸುವ ಬಗೆ ಹೇಗೆ ಅಂತ, ಇದು ಆಯುರ್ವೇದದ ಮೂಲ ವಿಷಯ ಅಲ್ವಾ. ಕೆಟ್ಟದ್ದನ್ನು ಸರಿಪಡಿಸುವುದು ಹೇಗೆ, ಇದಕ್ಕೆ ಚಿಕಿತ್ಸಾ ತಂತ್ರ ಅಂತ ಹೆಸರು. ಚಿಕಿತ್ಸಾ ತಂತ್ರ ಹೇಗೆ, ಅದಕ್ಕೆ 3 ತಂತ್ರವನ್ನು ಹೇಳಿದ ಚರಕ. ಒಂದು ಸತ್ವವ್ಯಪಾಶ್ರಯ, ಎರಡನೇದ್ದು ಚಿಕಿತ್ಸಾ ವ್ಯಪಾಶ್ರಯ, ಮೂರನೇದ್ದು ದೈವ ವ್ಯಪಾಶ್ರಯ ಅಂತ 3 ಹೇಳಿದ. ಸತ್ವವ್ಯಪಾಶ್ರಯ ಅಂದರೆ ಪಥ್ಯ ಮಾಡುವುದು, ಮಾನಸ ನಿಯಂತ್ರಣವನ್ನು ಸಂಪಾದಿಸುವುದು, ಪ್ರಾಣಾಯಾಮಗಳನ್ನು ಮಾಡುವುದು. ಇಲ್ಲೇ ಸತ್ವ ಅಂದರೆ ಮನಸ್ಸನ್ನು ನಿಯಂತ್ರಣಕ್ಕೆ ತಂದು ಅದರ ಮೂಲಕವಾಗಿ ಒಂದು ಚಿಕಿತ್ಸೆ. ಇದು ಸತ್ವವ್ಯಪಾಶ್ರಯ, ಪಥ್ಯ, ಆಹಾರದಲ್ಲೇ ನಿಯಂತ್ರಣಕ್ಕೆ ತರುವುದು. ಇದರಲ್ಲಿ ಆಗದೆ ಹೋದರೆ ಎರಡನೇದ್ದೇನು, ಚಿಕಿತ್ಸಾ ವ್ಯಪಾಶ್ರಯ. ಅದು ಗುಳಿಗೆಗಳನ್ನು ಕೊಡುವಂಥದ್ದಿರ್ಬೋದು, ಅಥವಾ ನಾನಾ ರೀತಿಯ ಅರಿಷ್ಟಗಳನ್ನು ಆಸವಗಳನ್ನು ಕೊಡಿಸುವುದಿರ್ಬೋದು, ಅಥವಾ ಬೇರೆ ಬೇರೆ ಥರದ ಚಿಕಿತ್ಸೆಗಳು. ಇದಕ್ಕೂ ಬಗ್ಗದೆ ಹೋದಾಗ 3ನೇ ಕ್ರಮ ದೈವ ವ್ಯಪಾಶ್ರಯ. ಅಂದರೆ ಅವನಿಗೆ ಇವತ್ತು ಈ ಅನಾರೋಗ್ಯ ಉಂಟಾದದ್ದೇನಿದೆ ಅದು ಜನ್ಮಾಂತರದ ಕರ್ಮದ ಫಲ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಜನ್ಮಾಂತರದ ಕರ್ಮ ವ್ಯಾಧಿ ರೂಪದಿಂದ ಬಾಧನೆ ಮಾಡ್ತಾರೆ. ಆ ಜನ್ಮಾಂತರದ ಕರ್ಮವನ್ನು ಪರಿಹರಿಸುವುದಕ್ಕೆ ದೇವತೆಗಳ ಆರಾಧನೆ, ಅದು ಧನ್ವಂತರಿ ಹೋಮ ಇರ್ಬೋದು, ಅಥವಾ ಒಂದು ದೇವಸ್ಥಾನದಲ್ಲಿ ಹೋಗಿ ಅಂಗ ಪ್ರದಕ್ಷಿಣೆ ಬರುವಂತಹ ವಿಧಾನ ಇರ್ಬೋದು, ತೀರ್ಥಕ್ಷೇತ್ರ ಯಾತ್ರೆಗಳು, ಸಪ್ತ ಮಹಾನದಿಗಳಲ್ಲಿ ಮುಳುಗಿ ಬರುವಂತಹದ್ದು, ಇವನ್ನೆಲ್ಲ ಮಾಡುವುದರ ಮೂಲಕ ಅವನ ರೋಗ ಪರಿಹಾರ ಮಾಡುವುದಕ್ಕಿರುವ 3ನೆಯ ವಿಧಾನ ದೈವ ವ್ಯಪಾಶ್ರಯ. ಈ 3 ವಿಧಾನದಿಂದಲೂ ಅವನಿಗೆ ಆರೋಗ್ಯ ಸರಿ ಹೊಂದದೆ ಹೋದರೆ ಆವಾಗ ಚರಕ ಒಂದು ಹೇಳ್ತಾನೆ, ಇವರಿಗೆ ಏನು ಗತಿ? ನಮ್ಮ ಪ್ರಕಾರ ದೇವರೇ ಗತಿ. ಯಾಕೆಂತೇಳಿದರೆ ಶರೀರೇ ಜರ್ಝರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೇ ಔಷಧಂ ಜಾಹ್ನವೀತೋಯಂ ವೇದ್ಯೋ ನಾರಾಯಣ ಹರಿ. ಔಷಧಂ ಜಾಹ್ನವೀತೋಯಂ ಅಂದ್ರೆ ಏನು? ಅವನ ಬಾಯಿಗೆ ಗಂಗೆ ಹಾಕಿ ಅಂತ. ವೇದ್ಯೋ ನಾರಾಯಣ ಹರಿ ಅಂದರೆ ದೇವರು ಎತ್ಕೊಂಡು ಹೋಗ್ತಾರೆ ಅಂತ ಅರ್ಥ. ಇದು ಬಿಟ್ಟರೆ ಬೇರೆ ಒಂದು ಮಾರ್ಗ ಇಲ್ಲ ಅವನಿಗೆ ಅಂತ ಅದರ ಅರ್ಥ. ಆದರೆ ಚರಕ ಒಂದು ಹೇಳ್ತಾನೆ, ಒಂದು ಮಾಡಿ ನೋಡಿ ನೀವು. ಏನದು? ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಅವನ ಶ್ಲೋಕ 27ನೇ ಶ್ಲೋಕ ನೀವು ನೋಡ್ಬೋದು ಚರಕ ಸಂಹಿತೆಯಲ್ಲಿ. ವಿಷ್ಣು ಸಹಸ್ರ ಮೂರ್ಧಾನಂ ಚರಾಚರ ಪತಿಂ ಪ್ರಭುಂ ಸ್ತುವನ್ ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ. ಅವರು ಹೇಳುವ ಮಾತು ಇದು. ಎಲ್ಲ ಜ್ವರಗಳಿಗೂ ಎಲ್ಲ ರೋಗಗಳಿಗೂ ಒಂದು ರಾಮಬಾಣ ಏನು ಅಂತ ಹೇಳಿದರೆ, ಸಹಸ್ರ ಮೂರ್ಧ ಅಂತ ಕರೆಸಿಕೊಂಡಂತಹ ಭಗವಂತ ಮಹಾವಿಷ್ಣುವನ್ನು ನಾಮ ಸಹಸ್ರದ ಮೂಲಕ ಸ್ತೋತ್ರ ಮಾಡುವುದರ ಮೂಲಕ ಎಲ್ಲ ವ್ಯಾಧಿಗಳನ್ನು ಕೂಡ ಪರಿಹರಿಸಿಕೊಳ್ಳಬಹುದು. ಹೀಗೊಂದು ವ್ಯಾಧಿಹರವಾದದ್ದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದಲ್ಲಿ ವೇದ್ಯೋ ವೈದ್ಯ ಸದಾ ಯೋಗಿ ಅಂತ ಬರ್ತದೆ. ವೈದ್ಯ ಅನ್ನೋ ಶಬ್ದ ಬರ್ತದೆ. ಭೇಷಜಂ ವಿಷಕ್ ಅಂತ, ವಿಷಕ್ ಅಂದರೂ ಕೂಡ ವೈದ್ಯ ಅಂತ ಅರ್ಥ. ಆತ ರೋಗವನ್ನು ಪರಿಹರಿಸುವವ ಅಂತ ಹೇಳುವಂತಹ ಅನೇಕ ಶಬ್ದಗಳು ವಿಷ್ಣು ಸಹಸ್ರನಾಮದಲ್ಲಿ ಬರ್ತವೆ. ಅದನ್ನು ರೋಗಹರನಾಗಿರ್ತಕ್ಕಂತಹ ವಿಷ್ಣುವನ್ನು ಸ್ತುತಿಸುವ ರೋಗಹರ ಮಂತ್ರ ಅಂತ ಹೇಳಿದರೆ ಅದು ವಿಷ್ಣು ಸಹಸ್ರನಾಮ ಮಂತ್ರ. ಯಾಕೆ ವಿಷ್ಣು ಸಹಸ್ರನಾಮ ರೋಗಹರವಾಯಿತು? ಈಗ ಒಂದು ಸಂಬಂಧ ಸಿಗ್ತದೆ. ಬೃಹತಿ ಸಹಸ್ರ ನಾಡೀಗತವಾದ ರೂಪವನ್ನು ಪ್ರತಿಪಾದಿಸುವಂಥದ್ದು. ಆ ಬೃಹತಿ ಸಹಸ್ರ ವೇದ್ಯವಾಗಿರತಕ್ಕಂತಹ ಭಗವಂತನ ರೂಪಗಳೇ ಒಟ್ಟು 1000 ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದ ರೂಪಗಳು. ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ನಾವು ಪಠಿಸಿದಾಗ ಆ ಬೃಹತಿ ಸಹಸ್ರ ಪ್ರತಿಪಾದ್ಯವಾದ ಮೂಲ ರೂಪಗಳ ಧ್ಯಾನ ನಡೆದ್ರಿಂದ ನಮ್ಮ ನಾಡಿ ಶುದ್ಧವಾಗ್ತದೆ. ನಾಡಿ ಶುದ್ಧಿಯಿಂದಾಗಿ ಆರೋಗ್ಯ ಭಾಗ್ಯ ಸಿದ್ಧಿಸ್ತದೆ. ಯಾವತ್ತು ಆರೋಗ್ಯ ಭಾಗ್ಯಕ್ಕೂ ನಾಡಿ ಶುದ್ಧಿಗೂ ನೇರ ಸಂಬಂಧ ಇದೆ, ಆದ್ದರಿಂದ ಅದು ಸಿದ್ಧಿಸ್ತದೆ. ಇದಕ್ಕೂ ಆರೋಗ್ಯಕ್ಕೂ ಬೃಹತಿ ಸಹಸ್ರಕ್ಕೂ ಇರತಕ್ಕಂಥ ಒಂದು ವಿಶಿಷ್ಟವಾದಂತಹ ಸಂಬಂಧ. ಆ ನಿಟ್ಟಿನಿಂದ ಬೃಹತಿ ಸಹಸ್ರದಿಂದ ಅಗ್ನಿಯಲ್ಲಿ ಆಹುತಿ ಕೊಡುವಂತಹ ಒಂದು ವಿಧಾನ. ವಸ್ತುತಃ ಬೃಹತಿ ಸಹಸ್ರ ಹೋಮಕ್ಕಿಂತ ನಾವು ಪ್ರಾಚೀನ ಸಾಹಿತ್ಯಗಳನ್ನು ನೋಡಿದರೆ, ಐತರೇಯ ಉಪನಿಷತ್ತು ಅದರ ಭಾಷ್ಯ, ಅಥವಾ ಬೃಹತಿ ಸಹಸ್ರಕ್ಕೆ ಸಂಬಂಧಪಟ್ಟ ಭಗವಂತರಾಯ ಮೊದಲಾದವರ ವ್ಯಾಖ್ಯಾನ, ಇವನ್ನೆಲ್ಲ ನೋಡಿದರೆ ನಮಗೆ ಗೊತ್ತಾಗುವುದು ಬೃಹತಿ ಸಹಸ್ರವನ್ನು ಹೇಗೆ ವಿನಿಯೋಗ ಮಾಡುವುದು. ಬೃಹತಿ ಸಹಸ್ರದ ಒಂದೊಂದು ಮಂತ್ರವನ್ನು ಹೇಳುವುದು, ಒಂದೊಂದು ತುಳಸಿಯನ್ನು ಶಾಲಗ್ರಾಮಕ್ಕೆ ಏರಿಸುವುದು. ಆ ತುಳಸಿ ಎಲ್ಲಿಂದ ತರಬೇಕು? ನಾವೇ ನೀರು ಹಾಕಿ ಬೆಳೆಸಿದ ಗಿಡದಿಂದ ಕಿತ್ತು ತರಬೇಕು. ಕಿತ್ತು ತರುವುದಲ್ಲ, ಬಿಡಿಸಿ ತರಬೇಕು. ತುಳಸಿಯನ್ನು ಬಿಡಿಸುವುದು ಅಂದರೆ ಹೇಗೆ? ಒಂದು ತುಳಸಿ ಬಿಡಿಸಿದರೆ ನಾಳೆ 2 ಎಕ್ಕೆ ಅದು ಬರಬೇಕು. ಆ ರೀತಿಯಲ್ಲಿ ತುಳಸಿಯನ್ನು ಬಿಡಿಸಿ ತಂದಂತಹ ತುಳಸಿಯನ್ನು 1000 ತುದಿ ತುಳಸಿಗಳನ್ನು ಸಿದ್ಧತೆ ಮಾಡಿಕೊಂಡು
ಬೃಹತಿ ಸಹಸ್ರದ ಒಂದೊಂದು ಮಂತ್ರವನ್ನು ಹೇಳ್ತಾ ಒಂದೊಂದು ತುಳಸಿಯನ್ನು ದೇವರಿಗೆ ಅರ್ಚಿಸುವುದು, ಇದಕ್ಕೆ ಬೃಹತಿ ಸಹಸ್ರ ಶಂಸನ ಅಂತ ಹೆಸರು. ಹೀಗೆ ಬೃಹತಿ ಸಹಸ್ರ ಮಂತ್ರದಿಂದ ದೇವರನ್ನು ಪ್ರಶಂಸನ ಮಾಡುವಂತಹದ್ದು ಮೊದಲ ಆದ್ಯತೆ. ಅದರಿಂದ ನಾಳೆ 1000 ಪುಷ್ಪಗಳಾದರೂ ಬೇಕು, 1000 ಪುಷ್ಪ ದೇವರಿಗೆ ಹಾಕುವುದಕ್ಕೆ. ಒಂದೊಂದು ಮಂತ್ರದಿಂದ ಒಂದೊಂದು ಪುಷ್ಪಾರ್ಚನೆ ನಡೆಯಬೇಕು. ಎರಡನೇ ಅಂಶ, ಯಾವಾಗ ಶಾಲಗ್ರಾಮಾದಿ ಸ್ವರೂಪದಲ್ಲಿ ಅರ್ಚನೆ ನಡೀತಾ ಇರ್ತದೆ ಅದೇ ಕಾಲದಲ್ಲಿ ಅಗ್ನಿ ಮಧ್ಯದಲ್ಲಿ ಆಹುತಿ ಹೋಗಬೇಕು. ಆಹುತಿಗೆ ದ್ರವ್ಯ ಅನೇಕ ದ್ರವ್ಯಗಳುಂಟು. ಆಚಾರ್ಯರು ಹೇಳುವ ಪ್ರಥಮ ದ್ರವ್ಯ ಪಾಯಸ ಅಲ್ಲ, ಪರಮಾನ್ನ. ಪಾಯಸ ಅಲ್ಲ, ಪರಮಾನ್ನ ಹೇಳು. ಪಾಯಸ ಬೇರೆ, ಪರಮಾನ್ನ ಬೇರೆ. ಪಾಯಸ ಅಂದರೆ ಹಾಲಿನಲ್ಲಿ ಅಕ್ಕಿಯನ್ನು ಬೇಯಿಸಿದರೆ ಪಾಯಸ ಅಂತ ಹೆಸರು. ಪಯಸ್ ಅಂದರೆ ಹಾಲು, ಪಾಯಸ ಅಂದರೆ ಪಯಸಃ ವಿಕಾರಃ ಪಾಯಸಂ. ಹಾಲಿನಿಂದ ಧಾನ್ಯವನ್ನು ಬೇಯಿಸಿದಾಗ ಅದಕ್ಕೆ ಪಾಯಸ ಅಂತ ಹೆಸರು. ಕ್ಷೀರ ಅಂತ ಹೆಸರು. ಅದು ಕನ್ನಡದಲ್ಲಿ ಏನಾಗಿದೆ, ಕ್ಷೀರೋಗಿ ಕೀರ್ ಅಂತಾಗಿದೆ. ಕ್ಷೀರ ಅದು ಅಂದರೆ ಹಾಲಿನಿಂದಲೇ ಧಾನ್ಯವನ್ನು ಬೇಯಿಸಿ ಮಾಡುವಂಥದ್ದಕ್ಕೆ ಪಾಯಸ ಅಂತ ಹೆಸರು. ಇಲ್ಲಿ ಪಾಯಸ ಅಲ್ಲ, ಪರಮಾನ್ನ ಅಂತ. ಪರಮಾನ್ನ ಅಂದರೆ ಏನು? ಪರಮ ಅನ್ನಂ ಪರಮಾನ್ನಂ. ಅನ್ನವೇ ಪರಮವಾದಾಗ ಪರಮಾನ್ನ ಆಗ್ತದೆ. ಅಂದರೆ ಅಕ್ಕಿಗೆ ಬೆಲ್ಲವನ್ನು ಸೇರಿಸಿ ತೆಂಗಿನಕಾಯಿ ನಾರಿಕೇಲ ಕೇಲ ಮಿಶ್ರಣಗೊಳಿಸಿ ತುಪ್ಪದ ಜೊತೆಗೆ ಪರಿಮಳ ದ್ರವ್ಯವನ್ನು ಮೇಲನೆ ಮಾಡಿದಾಗ ಅದಕ್ಕೆ ಪರಮಾನ್ನ ಅಂತ ಹೆಸರು. ಪರಿಮಳ ದ್ರವ್ಯ ಅಂತ ಹೇಳಿದ್ರೆ ಯಾವ್ಯಾವುದೋ ಪರಿಮಳಗಳಂತದ್ದು ಊದಿನ ಕಡ್ಡಿ ಎಲ್ಲ ಹಾಕುವುದಲ್ಲ. ಪರಿಮಳ ದ್ರವ್ಯ ಅಂದರೆ ಏಲ, ಲವಂಗ, ಏಲಕ್ಕಿ, ಲವಂಗ, ಪಚ್ಚೆ ಕರ್ಪೂರ, ಕೇಸರಿ ಇಂತಹ ಪರಿಮಳ ದ್ರವ್ಯಗಳನ್ನು ಹಾಕಿ ತುಪ್ಪ ಮತ್ತು ಬೆಲ್ಲದಿಂದ ಮೇಲನೆ ಮಾಡಿರತಕ್ಕಂತಹ ದ್ರವ್ಯವನ್ನು ಪರಮಾನ್ನ ಅಂತ ಕರೆಯುವುದು. ಈ ಪರಮಾನ್ನ ದ್ರವ್ಯದಿಂದ ಆಹುತಿಯನ್ನು ಕೊಡಬೇಕು. ಆಮೇಲೆ ಅಶ್ವತ್ಥ ಸಮಿದೆ, ಆಮೇಲೆ ಆಜ್ಯ, ಈ ದ್ರವ್ಯಗಳನ್ನು ಪ್ರಧಾನವಾಗಿ ಜೊತೆಗೆ ತಿಲವನ್ನು ಸೇರಿಸಿ ಅಂತ ಹೇಳಿದ್ದಾರೆ. ಈ ದ್ರವ್ಯಗಳಿಂದ ಈ ಬೃಹತಿ ಸಹಸ್ರದ ಒಂದೊಂದು ಮಂತ್ರಗಳಿಂದಲೂ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಭಗವಂತನ 1000 ರೂಪಗಳಿಗೆ ಆಹುತಿಯನ್ನು ಕೊಡುವಂಥ ವಿಧಾನ. ಇದು ಎರಡನೇದು. ಒಂದು ಅರ್ಚನೆ, ಎರಡನೇದ್ದು ಅಧ್ವರ, ಮೂರನೇದ್ದು ಜಪ. ಅಂದರೆ ಆ ಬೃಹತಿ ಸಹಸ್ರವನ್ನು ಜಪಿಸುವುದು, ಪಠಿಸುವುದು, ಪಾರಾಯಣ ಮಾಡುವುದು. ಕಲಶವನ್ನು ಮುಟ್ಟಿಕೊಂಡು ಪಾರಾಯಣ ಮಾಡುವುದು. ಕಲಶವನ್ನು ಮುಟ್ಟಿಕೊಂಡು ಯಾಕೆ ಪಾರಾಯಣ ಮಾಡುವುದು? ಯಾಕಂದರೆ ಆ ಕಲಶದ ನೀರು ಆ ಮಂತ್ರದಿಂದ ಪವಿತ್ರಿತವಾದಾಗ ಆ ನೀರನ್ನು ಕೊನೆಗೆ ಯಜಮಾನ ವರ್ಗಕ್ಕೆ ಅಭಿಷೇಕ ಮಾಡಿದಾಗ ಅಲ್ಲಿದ್ದಂತಹ ಚೈತನ್ಯ ಅವರಲ್ಲಿ ಸಂಚಯನ ಆಗ್ತದೆ. ಹೀಗೆ ಸ್ವಾರ್ಥ, ನಮಗೂ ಅದು ಇಲ್ಲಿ ಬರಬೇಕು ಅಂತ, ಅದಕ್ಕೋಸ್ಕರ ಕಲಶ ಮುಟ್ಟಿಕೊಂಡು ಅದನ್ನು ಜಪ ಮಾಡತಕ್ಕಂಥದ್ದು. ಹೀಗೆ ಪೂಜಾಧ್ವರ ಜಪ ಸ್ತೋತ್ರ ತರ್ಪಣಾದಿಭಿರಂಚಿತ ಚಿಂತಾಮಣಿರ್ವಿಘ್ನಹರ ಸರ್ವಾಭೀಷ್ಟಾರ್ಥದೋ ನಿಶಂ. 5 ಮುಖದಿಂದ ಆರಾಧನೆ ಆಗಬೇಕಂತೆ ಬೃಹತಿ ಮಂತ್ರದಿಂದ. ಒಂದು ಪೂಜಾ ಅಂದರೆ ಪುಷ್ಪಾರ್ಚನೆ, ಅಧ್ವರ ಅಂದರೆ ಅಗ್ನಿಯಲ್ಲಿ ಆಹುತಿ ಕೊಡುವಂಥದ್ದು, ಜಪ ಅಂದರೆ ಕಲಶ ಮಧ್ಯದಲ್ಲಿ ಜಪಿಸುವಂಥದ್ದು, ಸ್ತೋತ್ರ ಆ ಬೃಹತಿ ಸಹಸ್ರದಿಂದ ದೇವರನ್ನು ಶಂಸನ ಮಾಡತಕ್ಕಂಥದ್ದು, ತರ್ಪಣ ಅಂತ ಹೇಳಿದರೆ ಕ್ಷೀರ ಅಥವಾ ನಾರಿಕೇಲ ಜಲಗಳಿಂದ ಶ್ರೀ ವಿಶ್ವಂ ತರ್ಪಯಾಮಿ ವಿಷ್ಣುಂ ತರ್ಪಯಾಮಿ ಅಂತೇಳಿ ತರ್ಪಣ ಮಾಡ್ತಕ್ಕಂಥದ್ದು. ಹೀಗೆ ಪಂಚಮುಖದಲ್ಲಿ ಪಂಚರೂಪಿಯಾದ ಪರಮಾತ್ಮನ ಆರಾಧನೆ. ಈಗ ಪಂಚರೂಪಿ ಎಂದು ಬಂದಾಗ ಒಂದು ಮುಖ್ಯ ವಿಷಯ ಹೇಳಬೇಕು. ನಾನು 10-20 ನಿಮಿಷದಲ್ಲಿ ಮುಗಿಸ್ತೇನೆ. ಅದೇನು ಅಂದರೆ ಪಂಚರೂಪಿಯಿಂದ ಬಂತಲ್ಲ, ದೇವರಿಗೆ ಪಂಚರೂಪ. ಆ ಪಂಚರೂಪ ಅದೊಂದು ಆಕೃತಿಯಲ್ಲಿ ಕೂತಿದ್ದಾನಂತೆ ದೇವರು. ಯಾವ ಆಕೃತಿ? ಅದಕ್ಕೆ ಗರುಡ ಚಿತಿ ಅಂತ ಹೆಸರು. ಗರುಡ ಚಿತಿ. ಚಿತಿ ಅಂತ ಹೇಳಿದ್ರೆ ನೆಲದಿಂದ ಎತ್ತರದಲ್ಲಿ ಮಾಡಿದ ವೇದಿಕೆ. ಸಂಸ್ಕೃತದಲ್ಲಿ ಚಿತಿ ಅಂದರೆ ವೇದಿಕೆ. ಅದರಲ್ಲಿ 5 ಭಾಗ ಉಂಟು. ಒಂದು ಮುಖ, 2 ಪುಚ್ಛ, ಮತ್ತೊಂದು ಆತ್ಮ, ಮತ್ತೊಂದು ದಕ್ಷಿಣ ಪಕ್ಷ, ಮತ್ತೊಂದು ಉತ್ತರ ಪಕ್ಷ. ಅಯಂ ಉತ್ತರ ಪಕ್ಷ, ಅಯಂ ದಕ್ಷಿಣ ಪಕ್ಷ, ಅಯಮಾತ್ಮ, ಇದಂ ಪುಚ್ಛಂ ಪ್ರತಿಷ್ಠಾ ತಸ್ಯೇದಮೇವ ಶಿರಃ. ಹೀಗೆ ಶಿರಃ, ಪುಚ್ಛ, ಉತ್ತರ ಪಕ್ಷ, ದಕ್ಷಿಣ ಪಕ್ಷ ಮತ್ತು ಆತ್ಮ ಅಂತೇಳಿ 5 ಭಾಗಗಳು ಉಂಟು. ಅಲ್ಲಿ ಒಂದು ಗರುಡನ ಚಿತ್ರ ಬರೆದಿದ್ದಾರೆ. ಅದು ವಸ್ತುತಃ 360 ಅಥವಾ 3600 ಇಟ್ಟಿಗೆಗಳನ್ನಿಟ್ಟು ಮಾಡಬೇಕಾದಂತಹ ಒಂದು ಚಿತಿ. ಕಲಿಯುಗದಲ್ಲಿ ಅಷ್ಟೆಲ್ಲ. ಅದು ಇಟ್ಟಿಗೆ ಹೇಗೆ ಮಾಡಬೇಕು ಗೊತ್ತಾ? ಎಲ್ಲ ಹೇಳಿದರೆ ನಮ್ಮ ಶೇಷಗಿರಿರಾಯರಿಗೆ ಕಷ್ಟ ಆಗುತ್ತೆ. ಇಟ್ಟಿಗೆ ಸ್ವತಃ ಯಾರು ಯಜಮಾನನೋ ಆತನೇ ಅಯಸ್ ಅಂದರೆ ಅಯಸ್ ಅಂತ ಹೇಳಿದರೆ ಕಬ್ಬಿಣದ ಗುದ್ದಲಿ, ಪಿಕಾಸ್ ಅಂತ ಹೇಳ್ಕೊಳ್ಳಿ. ಕಬ್ಬಿಣದ ಗುದ್ದಲಿ ತೆಗೆದುಕೊಂಡು ಈಶಾನ್ಯದ ದಿಕ್ಕಿಗೆ ಹೋಗಬೇಕು. ಅದು ಯಾರ್ಯಾರ್ದು ಆಸ್ತಿ ಅಲ್ಲಲ್ಲ, ತಮ್ಮ ಆಸ್ತಿಯಲ್ಲೇ ಈಶಾನ್ಯ ದಿಕ್ಕಿಗೆ ಹೋಗಬೇಕು. ಅಷ್ಟು ದೊಡ್ಡ ಆಸ್ತಿ ಇದೆ ಅಂತ ಅರ್ಥ. ಅಲ್ಲಿ ಈಶಾನ್ಯ ದಿಕ್ಕಿಗೆ ಹೋಗಿ ಅಲ್ಲಿಯ ಮಣ್ಣನ್ನು ಶೋಧನೆ ಮಾಡಬೇಕು.
ಆ ಮಣ್ಣಿನಲ್ಲಿ ಎಲುಬು ಕೂದಲು ಇತ್ಯಾದಿ ಸಿಗದೇ ಹೋದರೆ ಅದು ಶುದ್ಧವಾದ ಮಣ್ಣು ಅಂತ ಅರ್ಥ. ಆ ಮಣ್ಣನ್ನು ತಾನೇ ಅಗೆದು ಅದರಿಂದ ಇಟ್ಟಿಗೆ ಮಾಡಬೇಕು. ಎಷ್ಟು ಮಾಡಬೇಕು? ಅದಕ್ಕೆಲ್ಲ ಮಂತ್ರ ಇದೆ. ಮಣ್ಣು ಅಗಿಬೇಕಾದ್ರೆ ಅಲ್ಲಿ ಭೂವರಾಹ ಮಂತ್ರದಿಂದ ಅಗಿಬೇಕು. ಆಮೇಲೆ ಅದನ್ನು ಮಣ್ಣಿನಲ್ಲಿ 3 ದಿವಸ ಹುಳಿ ಬರುವುದಕ್ಕೆ ಬಿಡಬೇಕು, ನೀರು ಹಾಕಿ. ಆಮೇಲೆ ಅದನ್ನು ಒಂದು ಕ್ರಮ ಪ್ರಕಾರ ಇಟ್ಟಿಗೆ, ಅದು ಕೂಡ 4 ಅಂಗುಲದಷ್ಟು ಎತ್ತರದ, 6 ಅಂಗುಲದಷ್ಟು ಉತ್ತರ, ಎಲ್ಲ ಲೆಕ್ಕಾಚಾರ ಎಲ್ಲ ಹೇಳಿದ್ದಾರೆ. ಇಷ್ಟಿಕ 360 ಇಟ್ಟಿಗೆಗಳನ್ನು ಆತ ಮಾಡಬೇಕು. ಆಮೇಲೆ 3600 ಇಟ್ಟಿಗೆ ಬೇಕಾದರೆ ಶಿಷ್ಯರಿಂದ ಮಾಡಿಸುವುದು. ಸಿಕ್ಕಾಪಟ್ಟೆ ಶಿಷ್ಯರಿದ್ದಾರಲ್ವ, ಶಿಷ್ಯರಲ್ಲೆಲ್ಲ ಮಾಡಿಸುವುದು. ಅಷ್ಟು ಇಟ್ಟಿಗೆಯನ್ನು ಸಿದ್ಧಪಡಿಸಿದ ಮೇಲೆ ಆ 360 ಇಟ್ಟಿಗೆಗಳಲ್ಲಿ 360 ದೇವತೆಗಳನ್ನು ಆವಾಹನೆ ಮಾಡಬೇಕು. ಯಾಗಿಷ್ಟಕ ಯಾವತೀರ್ವಾಯ ಭಾವ. ಮನುಷ್ಯನ ಶರೀರದಲ್ಲಿ 360 ಎಲುಬುಗಳಿದ್ದಾವೆ. ಆ 360 ಎಲುಬುಗಳಿಗೆ ಸಂಬಂಧಪಟ್ಟ ಭಗವಂತನ 360 ರೂಪಗಳಿದ್ದಾವೆ. ಆ 360 ರೂಪಗಳನ್ನು 360 ಇಟ್ಟಿಗೆಗಳಲ್ಲಿ ಆವಾಹನೆ ಮಾಡಬೇಕು. 3600 ಇಟ್ಟಿಗೆ ಅಂದರೆ ಒಂದು 10 ಇಟ್ಟಿಗೆಗಳಲ್ಲಿ ಒಂದೊಂದು ಭಗವಂತನ ರೂಪ, 360 ರೂಪಗಳನ್ನು 10 ಇಟ್ಟಿಗೆಗಳಲ್ಲಿ ಆವಾಹನೆ ಮಾಡಬೇಕು. ಹೀಗೆ ಆವಾಹನೆ ಮಾಡಿ ಆ ಇಟ್ಟಿಗೆಯನ್ನು ಜೋಡಿಸಿ ಗರುಡ ಚಿತಿಯನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ಒಂದು ಇಟ್ಟಿಗೆ ಉಳಿಬಾರ್ದು, ಒಂದು ಇಟ್ಟಿಗೆ ಬೇಕು ಅಂತ ತರಬಾರದು. ಆ ಇಟ್ಟಿಗೆಗಳನ್ನೇ ಅದು ಕ್ರಮ ಪ್ರಕಾರ ಅದನ್ನು ಜೋಡಿಸಿ ಒಂದು ಗರುಡ ಚಿತಿಯನ್ನು ರಚನೆ ಮಾಡಲಿಕ್ಕೆ ಆಗ್ತದೆ. ಆ ಗರುಡ ಚಿತಿಯನ್ನು ರಚನೆ ಮಾಡಿ ಅದರ ಮಧ್ಯದಲ್ಲಿ ಕುಂಡದ ನಿರ್ಮಾಣ ಆಗಬೇಕು. ಎಡಭಾಗದ ಪಕ್ಷ ಅಂದರೆ 2 ರೆಕ್ಕೆಗಳುಂಟಲ್ಲ, ಅದರಲ್ಲಿ ಒಂದು ಕಡೆ ಕಲಶ ಪ್ರತಿಷ್ಠೆ, ಮತ್ತೊಂದು ಕಡೆಯಲ್ಲಿ ಭಗವಂತನ ಪೂಜಾರಾಧನೆಗೆ ಸಂಬಂಧಪಟ್ಟಂತಹ ವ್ಯವಸ್ಥೆ. ಊರ್ಧ್ವ ಭಾಗ ಅನ್ನೋದು ಭಗವಂತನ ಸ್ಥಾನ, ಅಲ್ಲಿ ಇಂದ್ರ ಕುಳಿತುಕೊಳ್ಳುವುದಕ್ಕೋಸ್ಕರ. ಪುಚ್ಛ ಭಾಗ ಅನ್ನೋದು ಯಜಮಾನ ವರ್ಗ ಕೂತುಕೊಳ್ಳುವುದಕ್ಕೋಸ್ಕರ ಅಂತ ಹೀಗೆ ಅದನ್ನು ನಿರ್ಮಾಣ ಮಾಡಿ ಅದರಲ್ಲಿ ಬೃಹತಿ ಸಹಸ್ರಕ್ಕೆ ಸಂಬಂಧಪಟ್ಟಂತಹ ವಿಧಾನಗಳನ್ನು ಅನುಷ್ಠಾನ ಮಾಡಬೇಕು. ಈ ಗರುಡನ 5 ಭಾಗ ಏನಿದೆ, ಆ 5 ಭಾಗದಲ್ಲಿ ಭಗವಂತ 5 ರೂಪದಲ್ಲಿ ಇರ್ತಾನೆ. ಯಾವ ರೂಪ? ವಾಸುದೇವ ವಾಸುದೇವ. ನೋಡಿ ರೂಪ ಯಾವುದು? ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ, ವಾಸುದೇವ ನಾರಾಯಣ. ಹೌದು, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಲ್ಲ. ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ ಮತ್ತು ವಾಸುದೇವ ನಾರಾಯಣ ಅಂತ ಹೇಳುವ ಭಗವಂತನ ಪಂಚರೂಪಗಳು ಆ ಪಂಚಭಾಗದಲ್ಲಿ ಕುಳಿತು ತಾವು ಅಲ್ಲಿ ನಡೆಸುವಂತಹ ವಿಧಿವಿಧಾನಗಳನ್ನು, ಪೂಜಾಧ್ವರ ಜಪ ಸ್ತೋತ್ರ ದರ್ಪಣಗಳೆಂಬ ಪಂಚವಿಧಾನಗಳನ್ನು ತಾವು ಸ್ವೀಕರಿಸ್ತಾರೆ. ಈ 5 ಅನ್ನೋದು ಎಲ್ಲ ಕಡೆಯಲ್ಲೂ ಇರುವಂಥದ್ದು. ದೇವರ 5 ರೂಪ, ಪಂಚಪ್ರಾಣರು, ಪಂಚ ಇಂದ್ರಿಯಗಳು ಎಲ್ಲವೂ ಪ್ರಪಂಚ ಅಂತಲೇ ಹೆಸರು ಇದಕ್ಕೆ. ಈ ಪ್ರಕೃಷ್ಟ ಪಂಚಕಗಳು ಸೇರಿಕೊಂಡದ್ದರಿಂದಲೇ ಇದಕ್ಕೆ ಪಂಚ ಅಂತ ಹೆಸರು. 5 ಅನ್ನೋದು ಎಲ್ಲ ಕಡೆ. ನಾವು ದೇವರಿಗೆ ಭಕ್ಷ್ಯ ಮಾಡಬೇಕಾದ್ರೂ 5 ಹಾಕಬೇಕು, ನಾಳೆ ಪರಮಾನ್ನ ಹಾಕಬೇಕಾದ್ರೂ 5 ಹಾಕಬೇಕು. 5 ಹಾಕಿಯೇ ಪಂಚ ಆಗೋದು. ಅದು ಪಂಚ ಕಜ್ಜಾಯ ಅಂತಲ್ಲ ನಾವು ಮಾಡುವುದು. ಅಭಿಷೇಕ ಮಾಡಬೇಕಾದ್ರೂ 5ರಲ್ಲಿ ಅಭಿಷೇಕ, ಅದು ಪಂಚಾಮೃತ ಅಂತ ಹೆಸರಾಗ್ತದೆ. ಒಟ್ಟು ಪಂಚ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಯಾಕಂದರೆ 5 ಅನ್ನೋದು 5 ಈಗ ಶರೀರ ಏನದು? ಅದು 5ರ ಗುಂಪು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅಂತ 5ರ ಗುಂಪು. ಆಮೇಲೆ ಕೊನೆಗೆ ಶರೀರ ತ್ಯಾಗ ಅಂದ್ರೆ ಏನು? ಈ 5ರಲ್ಲಿ ಸೇರುವುದು. ಪಂಚತ್ವಂ ಗತಃ, ಅದಕ್ಕೂ ಪಂಚತ್ವ ಅಂತಲೇ ಸಂಸ್ಕೃತದಲ್ಲಿ ಹೆಸರು. ಹೀಗಾಗಿ ಪಂಚ ಅನ್ನೋದು ಅದು ಜೀವನವನ್ನು ಹೇಳ್ತದೆ, ಮರಣವನ್ನು ಹೇಳ್ತದೆ, ಮರಣಾನಂತರದ ಜೀವನವನ್ನು ಹೇಳ್ತದೆ, ಜೀವನದಲ್ಲಿರುವ ಒದ್ದಾಟ, ಹುಡುಕಾಟ ಎಲ್ಲವನ್ನೂ ನಿರೂಪಿಸ್ತಕ್ಕಂಥ ಶಬ್ದ. ಆದ್ದರಿಂದ ಪಂಚ ಅನ್ನೋದು ಜೀವನದ ಪ್ರಮುಖವಾದಂತಹ ಒಂದು ಭಾಗ. ಅಂತಹ ಪಂಚರೂಪಿಯಾದ ಪರಮಾತ್ಮ ಈ ಗರುಡ ಚಿತಿಯ ಪಂಚಭಾಗಗಳಲ್ಲಿ ಕುಳಿತು ಮಾಡುವ ಪೂಜಾದಿ ವಿಧಾನಗಳನ್ನು ಸ್ವೀಕರಿಸ್ತಾನೆ ಅನ್ನುವ ಅನುಸಂಧಾನ ಜೊತೆಗೆ ನಡೆಸುವಂತಹ ಯಜ್ಞ ಅದು ಬೃಹತಿ ಸಹಸ್ರ ಮಹಾಯಾಗ ಅಂತ ಅದಕ್ಕೆ ಹೆಸರು. ಆ ಬೃಹತಿ ಸಹಸ್ರ ಮಹಾಯಾಗವನ್ನು ನಾಳೆಯ ದಿವಸ ನಮ್ಮ ಒಂದು ಉದ್ದೇಶ, ಕಾರಣ ಏನು ಅಂತ ಹೇಳಿದರೆ ಶೇಷಗಿರಿಯವರಿಗೆ ಒಂದು 80 ಆಗ್ತಾ ಉಂಟು ಅಂತ ಒಂದು ಉದ್ದೇಶ. ಆದರೆ ಎಲ್ಲ ಸಮುದಾಯ ಸೇರಿಕೊಂಡು, ಸಮಗ್ರರು ಸೇರಿಕೊಂಡು ಶ್ರದ್ಧಾಭಕ್ತಿಯಿಂದ ಪರಮ ಪೂಜ್ಯರಾದಂತಹ ಶ್ರೀ ಅದಮಾರು ಶ್ರೀಪಾದರ ಸನ್ನಿಧಾನ, ಕಾಳಿಂಗವರ್ಧನ ಭಗವಂತನ ಕಾಳಿಂಗ ನಟ ಶ್ರೀ ಗೋಪಾಲಕೃಷ್ಣನ ಪೂಜಾರಾಧನೆಯ ಜೊತೆಗೆ ಆ ಯಜ್ಞಕರ್ಮ ನಾಳೆ ನಡೀತಾ ಇದೆ. ಆ ಬೃಹತಿ ಸಹಸ್ರದ ಮಂತ್ರ ಪಠನದಿಂದ ಭಗವಂತ ಪ್ರೀತನಾಗ್ತಾನೆ. ಬೃಹತಿ ಸಹಸ್ರದ ಹೋಮ, ಅರ್ಚನಾ ವಿಧಾನ, ಜಪ, ಸ್ತೋತ್ರ ಇವುಗಳಿಂದ ಭಗವಂತ ಪ್ರೀತನಾಗ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅದೊಂದು ಅಷ್ಟು ಭಗವಂತನ 36,000 ರೂಪಗಳನ್ನು ಪ್ರತಿಪಾದಿಸುವ ಅದ್ಭುತವಾದ ಮಂತ್ರ ಅನ್ನೋ ಶ್ರದ್ಧೆಯಿಂದ ಆ ಮಂತ್ರದ ಶ್ರವಣವನ್ನು ಮಾಡುವುದರಿಂದ ಭಗವಂತ ಪ್ರೀತನಾಗ್ತಾನೆ. ಅವರವರ ಅರ್ಹತೆ ಶಕ್ತಿಗೆ ಅನುಗುಣವಾಗಿ ಬೇರೆ ಬೇರೆ ಮುಖದಲ್ಲಿ ಆ ಯಜ್ಞದಲ್ಲಿ ನಾವು ಭಾಗವಹಿಸುವುದರ ಮೂಲಕ ಆ ಬೃಹತಿ ಸಹಸ್ರ ಮಹಾಯಾಗದ ಪುಣ್ಯ ಫಲಕ್ಕೆ ನಾವೆಲ್ಲ
ಪಾತ್ರರಾಗೋಣ. ಆ ಮೂಲಕ ಸರ್ವ ಶ್ರೇಯಸ್ಸಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಪೀಠಿಕಾ ಭಾಷಣವನ್ನು ಮುಗಿಸ್ತೇನೆ.